ಓಕೆ ಫೈನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ಸ್. ಹೈ, ನನ್ನ ಹೆಸರು ಶ್ರೀಲಕ್ಷ್ಮಿ. ಕೆಲವ್ರಿಗೆ ಗೊತ್ತಿರಬಹುದು, ಕೆಲವರು ಫಸ್ಟ್ ಟೈಮ್ ನನ್ನ ನೋಡ್ತಾ ಇರ್ಬೋದು. ಸೊ ಒಂದು ಎಜುಕೇಶನ್, ನಾನು MBA ಮುಗಿಸಿ ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮದುವೆ ಆಯಿತು, 2 ಮಕ್ಕಳಾಯಿತು, ಹ್ಯೂಜ್ ಗ್ಯಾಪ್ ಆಯಿತು. ಅಲ್ಲಿಂದ ಏನೇ ಒಂದು ಲೈಫ್ ಬಿಫೋರ್ ಮ್ಯಾರೇಜ್ ಅಂತ ಬಂದಾಗ ವಾವ್ ಫೀಲಿಂಗ್ ಅಲ್ಲಿ ಇರ್ತೀವಿ. ನಮ್ದೇ ಆಗಿರೋ ಪ್ರಪಂಚದಲ್ಲಿ ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ಕೇಳೋರಿದ್ರು ಇಟ್ಸ್ ಓಕೆ, ಅಮ್ಮ ತಾನೆ ಅಪ್ಪ ತಾನೆ ಅಂತ ಅನ್ಕೊಂಡು ನಮಗೇನ್ ಬೇಕು ಅದನ್ನ ನಾವು ಸಾಧಿಸ್ಕೊಂಡು ಇರ್ತೀವಿ. ಅದೇ ತರ ನಾನು ಕೂಡ ಒಂದು ನನ್ನ ಒಂದು ಸ್ಪಿನ್ಸ್ಟರ್ ಲೈಫ್, ಕಾಲೇಜ್ ಆದ್ಮೇಲೆ ಕೆಲ್ಸಕ್ಕೆ ಹೋಗುವಾಗೆಲ್ಲ ಬಿಂದಾಸಾಗೆ ಇದ್ದಂತ ಒಂದು ಲೈಫ್ ಅದು. ಅದಾದ್ಮೇಲೆ ಒನ್ಸ್ ಐ ಗಾಟ್ ಇನ್ ಟು ಮ್ಯಾರಿಡ್ ಲೈಫ್, ಒಂದು ಚೇಂಜ್, ಒಂದು ಡ್ರಾಸ್ಟಿಕ್ ಯೂ ಟರ್ನ್ ಪ್ರತಿಯೊಬ್ಬ ಒಂದು ಹೆಣ್ಮಕ್ಳು ಲೈಫ್ ನಲ್ಲಿ ಆಗುತ್ತೆ. ಅಫ್ಕೋರ್ಸ್ ಗಂಡ್ಮಕ್ಳು ಲೈಫ್ ನಲ್ಲೂ ಕೂಡ ಇರುತ್ತೆ. ಲೆಟ್ ಮಿ ನಾಟ್ ಡಿಸ್ಕ್ರಿಮಿನೇಟ್ ಎನಿಬಡಿ ಹಿಯರ್. ಓಕೆ, ಸೊ ಅದೇ ತರ ನಂದು ಕೂಡ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಆಗ್ತಾನೆ ಇತ್ತು. ಏನಿದು, ಏನಕ್ಕೆ ನಾನು ಅನ್ಕೊಂಡಿರೋ ಹಾಗೆ ಲೈಫ್ ಆಗ್ತಾ ಇಲ್ಲ. ನಾನೇ ಇಷ್ಟಪಟ್ಟು ಮದ್ವೆ ಅದೇ, ಆದ್ರೆ ಅವ್ರ ಜೊತೆನೂ ಚಾಲೆಂಜ್ ಬರ್ತಾ ಇದೆ. ಸೊ ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಎಜುಕೇಶನ್ಗೂ ಮುಂಚೆ ಇದ್ದಿದ್ದಂತ ನನ್ನ ಲೈಫು ಹೇಳ್ಕೊಳ್ಬೇಕಂತಂದ್ರೆ ಈ ತರ ಚಾಲೆಂಜ್ಗಳು ಬರ್ತಾ ಇದೆ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ಪಕ್ಕದಲ್ಲಿರೋ ಹಸ್ಬೆಂಡ್ನೇ ಒಪ್ಕೊಳಕ್ ಆಗ್ತಾ ಇಲ್ಲ, ಮಕ್ಳು ಆಡಿದ್ರು ಮಕ್ಳನ್ನೂ ಆಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ, ಪುಟಾಣಿ ಮಕ್ಳೇನೆ. ಅತ್ತೆ ಜೊತೆ ಹೀಗೇನೆ ಸಾಕಷ್ಟು, ಮನೇಲಿರೋರ್ ಜೊತೆನೇನೆ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸು, ಆಕ್ಸೆಪ್ಟೆನ್ಸ್ ಇಲ್ಲ. ಏನ್ ಮಾಡ್ಬೇಕು ಸಿಕ್ಕಾಪಟ್ಟೆ. ಗೊತ್ತಲ್ವಾ ನಮಗೆಲ್ಲ, ದೇವ್ರಿದಾನೆ ದಾರಿ ತೋರಿಸ್ತಾನೆ. ಖಂಡಿತ ಹೌದು, ನಿಜ. ಆದ್ರೆ ದೇವ್ರನ್ನ ಹುಡ್ಕೊಂಡು ನನಗೊಂದು ಸಂತೋಷವಾಗಿರೋದಕ್ಕೆ ಏನ್ ಮಾಡ್ಬೇಕು ಲೈಫ್ ನಲ್ಲಿ, ನಾನು ನೆಮ್ಮದಿ ಕಾಣ್ಬೇಕಂದ್ರೆ ಏನ್ ಮಾಡ್ಬೇಕು ಲೈಫ್ ನಲ್ಲಿ, ಹೀಗೆ ತುಂಬಾ ಹುಡುಕಾಟದಲ್ಲಿ ಕೇಳ್ತಾ ದೇವ್ರನ್ನ, ನನ್ ಪಾಲಿಗೆ ನೀನು ಕಲ್ಲಾಗ್ಬಿಟ್ಟಿಯಾ, ನೀನು ನನ್ನನ್ನು ಕೇಳಿಸ್ಕೊಳ್ತಾ ಇಲ್ವಾ, ನನಗ್ ಬೇಕಿರೋದು ಸಿಗ್ತಾ ಇಲ್ಲ, ಹೀಗೆಲ್ಲ ಮಾಡ್ತಾ ಸೊ ಒಂದು ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್ ಇದೆ, ಆಯ್ತಾ. ವೆನ್ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪಿಯರ್ಸ್ ಅಂತ. ಅಂದ್ರೆ ಯಾವುದೇ ಒಬ್ಬ ಶಿಷ್ಯ ಅಥವಾ ಶಿಷ್ಯ ರೆಡಿ ಆದಾಗ ಗುರು ಪ್ರತ್ಯಕ್ಷ ಆಗ್ತಾರಂತೆ. ಸೊ ಆ ತರದ್ದು ಸೇಮ್ ನನಗೆ ಒಂದು ಅದಾಯ್ತು, ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನ. ಸೊ ಹೀಗೆ ಹುಡುಕಾಟದಲ್ಲಿದ್ದಾಗ ನನಗೊಂದು ಹ್ಯಾಪಿನೆಸ್ ಅನ್ನೋದು ಬೇಕು. ನಾನು ಹ್ಯಾಪಿಯಾಗಿರೋದಕ್ಕೆ ನಾನೇನು ತಪ್ಪು ಮಾಡಿದ್ದೀನಿ ಅಂತದ್ದು ನಾನು ತೋರಿಸು, ತಪ್ಪನ್ನ ನಾನು ತಿದ್ಕೋತೀನಿ. ಹೀಗೆಲ್ಲ ಕೇಳ್ತಾ ನನಗೆ ಒಬ್ಬ ಗುರು ಸಿಕ್ಕಿದ್ದು. ಆ ಗುರು ನನಗೆ ಸಿಕ್ಕಿದ್ದು ಕೂಡ ಬಸ್ನಲ್ಲಿ. ಓಕೆ, ಸೊ ನನ್ನ ಒಂದು ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ದು ಒಂದು ಎಜುಕೇಶನ್ ತಗೊಳಕ್ಕೆ ಸ್ಟಾರ್ಟ್ ಆಗಿದ್ದು ನಂದು ಒಂದು ಬಸ್ ಜರ್ನಿನಲ್ಲೇನೆ. ಈ ಒಬ್ಬ ವ್ಯಕ್ತಿ ಜೊತೆ, ನನ್ನ ಒಂದು ಮೆಂಟರ್, ನನ್ನ ಗುರು ಜೊತೆ ನನ್ನ ಲೈಫ್ ಎಜುಕೇಶನ್ ಬಂದು ಸ್ಟಾರ್ಟ್ ಆಗಿದ್ದು ಬಸ್ನಲ್ಲಿ. ಸೊ ಹೀಗೇನೆ ಸಾಕಷ್ಟು ಕಂಪ್ಲೇಂಟ್ ಅಂತ ಹೇಳಿದ್ರೆ ಒಂದು ಬುಕ್ ಬರಿಬೋದಿತ್ತೇನೋ. ನಾನು PhD ಮಾಡ್ಬಿಟ್ಟಿದ್ದೆ ಕಂಪ್ಲೇಂಟ್ ಅಲ್ಲಿ, ಮಾಸ್ಟ್ರಿ ಆಗ್ಬಿಟ್ಟಿದ್ದೆ ನಾನು. ಬರೀ ಕಂಪ್ಲೇಂಟ್ಸ್, ಇವ್ರು ಹಿಂಗ್ ಮಾಡ್ತಾರೆ, ನಾನು ಇಷ್ಟು ಮಾಡ್ತೀನಿ, ಇವ್ರು ಹಿಂಗ್, ಬರೀ ಇದೇ ಲೈಫು ಹೇಳ್ತಾ ನನಗೆ ಅವರು ಒಂದು ಟ್ರ್ಯಾಕ್ಗೆ ಕರ್ಕೊಂಡು ಬಂದ್ರು ಎಜುಕೇಶನ್ ಮೂಲಕ. ಸೊ ಯಾವ ತರ ಅಂತ ಹೇಳಿದ್ರೆ, ನಾನ್ ಹೇಗಿದ್ದೀನಿ, ನಾನ್ ಯಾವ ಮಾರ್ಗದಲ್ಲಿದ್ದೀನಿ, ಆ ಮಾರ್ಗನ ನಾನು ಬದಲಾಯಿಸ್ಬೇಕಿತ್ತು. ಬಟ್ ನನ್ಗದು ಗೊತ್ತೇ ಇಲ್ಲ. ಸೊ ಆಸ್ ಐ ಸೆಡ್ ಅರ್ಲಿಯರ್, ನಾನು MBA ಗ್ರಾಜುಯೇಟ್ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಹೌದು. ಆದ್ರೆ ಅದು ಅಕಾಡೆಮಿಕ್ಸ್. ಅಲ್ಲಿಗೆ ಏನ್ ಬೇಕಿತ್ತು, MBA ನಲ್ಲಿ ಅಲ್ಲಿ ಓಕೆ ಇದ್ದೀನಿ. ಆದ್ರೆ ನನ್ನ ಲೈಫ್ ಲೀಡ್ ಮಾಡೋದಕ್ಕೆ ನನಗೊಂದು ಎಜುಕೇಶನ್ ಬೇಕು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಸೊ ನಾನು ಈ ಗುರುವನ್ನ ಭೇಟಿ ಆದಾಗ ಇವರು ಜ್ಞಾನದ ಮೂಲಕ ನನಗೆ, ನಾನು ಯಾವ ಮಾರ್ಗದಲ್ಲಿದ್ದೆ ಆ ಮಾರ್ಗನ ಬದಲಾಯಿಸಿದ್ರು, ಶಿಫ್ಟ್ ಮಾಡಿಸಿದ್ರು ಆ ಲೇನನ್ನ. ಸೊ ಅಲ್ಲಿಂದ ಆ ಜ್ಞಾನನ ಪಡ್ಕೊಳ್ತಾ ಅದೇ ವ್ಯಕ್ತಿ, ಅದೇ ಹಸ್ಬೆಂಡ್, ಅದೇ ಮಕ್ಕಳು, ಅದೇ ಅತ್ತೆ, ಓಕೆ, ಅದೇ ಜನಗಳ ಜೊತೆ ಒಂದು ಡಿಫ್ರೆಂಟ್ ಆಗಿರೋ ಅಟ್ಮಾಸ್ಫಿಯರು ಫಾರ್ಮೇಶನ್ ಆಯ್ತು. ಇದು ಹೇಗಾಯ್ತು, ಅವರೇ ಅಲ್ವಾ, ಇದು ಹೆಂಗ್ ಚೇಂಜ್ ಆಗ್ತಾ ಇದ್ದಾರೆ ಅಂತ ಬಂದಾಗ ನನಗೆ ಗೊತ್ತಾಗ್ತಾ ಹೋಯ್ತು, ಒಂದು ಜ್ಞಾನದ ಅಳವಡಿಕೆ ಆಗ್ತಾ ನನ್ನ ಪ್ರಪಂಚ, ನನ್ನ ವಾತಾವರಣ ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ ಅಂತ. ಸೊ ಇದು ಒಂದು ಸ್ಟ್ರಾಂಗ್ ಗ್ರಿಪ್ ಸಿಗ್ತಾ ಕಂಪ್ಲೀಟ್ ಹಸ್ಬೆಂಡ್ ಜೊತೆ ಒನ್ನೆಸ್ ಕ್ರಿಯೇಟ್ ಆಯ್ತು. ತುಂಬಾ ಒಂದು ಇಷ್ಟ ಇಲ್ಲದೆ ಇರುವಂತ ಒಂದು ವಾತಾವರಣ ಇದ್ದಿದ್ರಿಂದ ಒಂದು ಪ್ರೀತಿಯ ಒಂದು ವಾತಾವರಣಕ್ಕೆ ಬಂದೆ. ಹಾಗೆ ಅತ್ತೆ ಜೊತೆ ಒನ್ನೆಸ್ ಆಯ್ತು, ಖುಷಿ ಆಯ್ತು. ನಮ್ಮ ಅಮ್ಮ ಮನೆ, ಅತ್ತೆ ಮನೆ ಎಲ್ಲರೂ ಬಂದಾಗ ಒಂದು ಖುಷಿಯಾಗಿರೋ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯ್ತು. ಅದ್ರ ಜೊತೆಗೆ ಮಕ್ಕಳ ಜೊತೆ, ಅಷ್ಟೊತ್ತಿಗೆ ಮಕ್ಕಳು ಬೆಳೀತಾ ಇದು ನಾನು ಹೇಳ್ತಾ ಇರೋದು 10 ವರ್ಷದ ಹಿಂದಿನ ಮಾತು. ಓಕೆ, ನನ್ನ ಒಂದು ಎಜುಕೇಶನ್ 2015 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಹಾಗೆ ದಿನೇ ಹಂತವಾಗಿ ಜ್ಞಾನ ಪಡ್ಕೊಳ್ತಾ ಮಕ್ಕಳೆಲ್ಲ ಟೀನೇಜ್ ಬಂದ್ರು. ಟೀನೇಜರ್ಸ್ ನನಗಿಲ್ಲಿ ಗೊತ್ತು, ಪೇರೆಂಟ್ಸ್ ಎಷ್ಟು ಜನ ಇದ್ದೀರಾ, ನೀವು ಎಸ್ ಆರ್ ನೋ ಅಂತ ಟೈಪ್ ಮಾಡ್ಬೋದು. ಇವತ್ತಿನ ಒಂದು ಟೀನೇಜರ್ಸ್ ಜೊತೆಗೆ
ಪೇರೆಂಟ್ಸ್ದು ಹೇಗಿದೆ ಅಂತ. ಓಕೆ, ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರಲ್ಲೇನೆ ಕನ್ಫ್ಯೂಸ್ ಆಗ್ಬಿಟ್ಟಿರುವಂತದ್ದು. ನನಗಿದು ಗೊತ್ತಾಗ್ತಾನೆ ಇರ್ಲಿಲ್ಲ ಈ ನಾಲೆಡ್ಜ್ ಮೂಲಕ ನಾನು ಇರುವಾಗ. ಆದ್ರೆ ಎಷ್ಟೊಂದ್ ಜನ ನಂದೇ ಕ್ಲಾಸ್ಮೇಟ್ಸ್ ಹೇಳೋರು, ನಿನಗೇನೂ ಆಗ್ತಾನೆ ಇಲ್ವಾ, ನಿನ್ಗೇನು ಫೀಲ್ ಆಗ್ತಾ ಇಲ್ವಾ, ಮಕ್ಕಳ ಜೊತೆ ಸ್ಟ್ರೆಸ್ ಆಗ್ತಾ ಇಲ್ವಾ. ಎಷ್ಟೊಂದ್ ಜನ ಸ್ಟ್ರೆಸ್ಗೆ ಹೋಗಿ ಬ್ಯಾಕ್ ಪೇನ್ ಬಂದು ಫಿಸಿಯೋಥೆರಪಿಗಳೆಲ್ಲ ಆಗ್ತಾ ಇತ್ತು. ಹೌದಾ, ಇಷ್ಟೊಂದೆಲ್ಲ ನಡೀತಾ ಇದೆಯಾ ಅಂದಾಗ ನನಗೆ ಐ ಫೆಲ್ಟ್ ಐ ಆಮ್ ಸೋ ಬ್ಲೆಸ್ಡ್. ನನಗೆ ಎಜುಕೇಶನ್ ಮೂಲಕ ಆ ಒಂದು ಮಕ್ಕಳ ಜೊತೆ ಬಾಂಡೇಜ್ ಇರ್ಬೋದು, ಒನ್ನೆಸ್ ಇರ್ಬೋದು, ಅವರು ನನ್ನ ಜೊತೆ. ನನ್ನ ವಾಯ್ಸ್ ಕ್ಲಿಯರ್ ಇಲ್ವಾ? ಒಂಚೂರು ಯಾರಾದ್ರೂ ಹೇಳಿ ಪ್ಲೀಸ್. ನನಗಿಲ್ಲಿ ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ವಾಯ್ಸ್ ಇದೆ ಕ್ಲಿಯರ್ ಇದೆ ಅಲ್ಲ? ಹಾ. ಓಕೆ, ಯಾರಿಗೆ ವಾಯ್ಸ್ ಕ್ಲಿಯರ್ ಇಲ್ಲ ಒಂಚೂರು ನಿಮ್ಮ ನೆಟ್ವರ್ಕ್ ನೋಡ್ಕೊಳ್ಳಿ ಪ್ಲೀಸ್. ಯಾ, ಸೊ ಆ ಮಕ್ಕಳ ಜೊತೆ ಅವರು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದು. ಹಾಗೇನೆ ನಾನು ಈ ಎಜುಕೇಶನ್ ಇರ್ತಾ ಇರ್ತಾ ಮಕ್ಕಳು ಕೂಡ, ಯಾರಿಗೆ ಇಲ್ಲಿ ವಾಯ್ಸ್ ಕ್ಲಿಯರ್ ಇಲ್ಲ, ನೀವು ಯೂಟ್ಯೂಬ್ ಲಿಂಕ್ ಇದೆ ಅದಕ್ಕೂ ಕೂಡ ಲಾಗಿನ್ ಆಗ್ಬೋದು. ಓಕೆ, ಸೊ ಅವ್ರನ್ನು ಕೂಡ ಈ ಎಜುಕೇಶನ್ಗೆ ಸೇರಿಸಿ ಅವ್ರುಗಳು ಕೂಡ ಇದರಲ್ಲಿ ಜೀವಿಸ್ಕೊಂಡು ಕೇಳ್ಕೊಂಡು ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರಾಗೋರೆ ಬಂದು ಕೆಲವೊಂದು ಅವ್ರಿಗೆ ಬೇಕಾಗಿರೋದನ್ನ ಮಾಡ್ಕೊಳ್ತಾ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಲ್ವಾ ಅನ್ನೋ ಒಂದು ಹಂತಕ್ಕೆ ಬರ್ತಾ ಬರ್ತಾ ದಟ್ ಇಸ್ ವೆನ್ ಐ ಡಿಕ್ಲೇರ್ಡ್ ಈ ಒಂದು ಎಜುಕೇಶನ್ ಅನ್ನ ನಾನೆಲ್ಲರಿಗೂ ಸ್ಪ್ರೆಡ್ ಮಾಡಬೇಕು ಅಂತ. ಎಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ನೋಟಿಸ್ ಮಾಡಿದ್ದು. ಅಂಡ್ ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ನಾನು ಇವಾಗೇನು ಹೇಳ್ತಾ ಇದ್ದೀನಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋರು ಇಲ್ಲಿ ತುಂಬಾ ಜನ ಇದ್ದಾರೆ. ನಾನು ನೋಟಿಸ್ ಮಾಡಿದಿಷ್ಟೇನೆ, ಜೀವನನ ಜೀವಿಸ್ಬೇಕು ಅಂತ ಹೇಳಿದ್ರೆ, ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಒಬ್ಬ ಗುರು ಮಾರ್ಗದರ್ಶನ ಅನ್ನೋದು ಎಷ್ಟು ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ. ಒಂದು ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ. ಇದೇ ವ್ಯಕ್ತಿಗಳ ಜೊತೆ ಬೈ ಚಾನ್ಸ್ 10 ವರ್ಷದಿಂದ ನಾನು ಅವಾಗ ಹೇಗಿದೆ ಅದೇ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಬಂದಿದ್ರು ಗೊತ್ತಿಲ್ಲ ಇವತ್ತು ನನ್ನ ಲೈಫ್. ಬಿಕಾಸ್ ನಾನು ಯಾವ ಲೆವೆಲ್ಗೆ ರೀಚ್ ಆಗ್ಬಿಟ್ಟಿದ್ದೆ ಅಂದ್ರೆ ಇಷ್ಟೇ ಅಲ್ವಾ ಲೈಫು, ಇನ್ನೇನಿದೆ. ಅದೇ ಪಾತ್ರೆ ತೊಳಿ, ಅದೇ ಮಕ್ಳು ನೋಡ್ಕೋ, ಕೆಲಸ ಮಾಡು, ಕಸ ಗುಡ್ಸು, ವರ್ಷು ಈ ತರ ಫುಲ್ಲು ಪೇನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೆ. ಬೈ ಚಾನ್ಸ್ ಅದೇ 10 years ಡ್ರ್ಯಾಗ್ ಹಾಕೊಂಡ್ ಬಂದಿದ್ರು ಗೊತ್ತಿಲ್ಲ ನನ್ನ ಹೆಲ್ತ್ ಇವತ್ತು ಯಾವ ಲೆವೆಲ್ಗೆ ಬಂದಿರೋದು ಅಂತ. ಅಂಡ್ ಬೇಕಾ ಲೈಫು ಅಂತ ಕ್ವೆಶ್ಚನ್ ಮಾರ್ಕ್ ಕೂಡ ಬಂದ್ಬಿಟ್ಟಿತ್ತು ನನಗೆ ಮನಸ್ಸಿನಲ್ಲಿ. ಸೊ ಇದನ್ನ ಪಡ್ಕೊಳ್ತಾ ಒಂದೇ ಒಂದು ನಂಗೆ ಕ್ಲಾರಿಟಿ ಸಿಕ್ಕಿದ್ದು, ಲೈಫಿಗೆ ಒಬ್ಬ ಗುರು, ಆ ಗುರುವಿನ ಮಾರ್ಗದರ್ಶನ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂಡ್ ಮೆನಿ ಆಫ್ ದಮ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನ್ ದಿಸ್ ಫ್ಲೋ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಇದೊಂದು ಕೊರತೆಯಿಂದ ಇವತ್ತು ಎಷ್ಟೊಂದು ಲೈಫ್ನಲ್ಲಿ ಚಾಲೆಂಜಸ್, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಅಥವಾ ಬಿಸ್ನೆಸ್ ನಲ್ಲಿ ಇರ್ಬೋದು, ಎಷ್ಟೊಂದು ಫೇಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಇದನ್ನ ಎಂಡ್ ಮಾಡ್ತೀನಿ. 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ಎಲ್ಲಾ ಸಬ್ಜೆಕ್ಟ್ಗೂ ಒಂದೊಂದು ಸ್ಪೆಷಲೈಸ್ ಟೀಚರ್ ಇರ್ತಾರೆ. ಮ್ಯಾಥ್ಸ್ ಟೀಚರ್ ಬೇರೆ, ಸೈನ್ಸ್ ಟೀಚರ್ ಬೇರೆ, ಕನ್ನಡ ಟೀಚರ್ ಬೇರೆ, ಈ ತರ ಇರ್ತಾರೆ, ಹೌದಾ. ಅಂಥದ್ರಲ್ಲಿ ಆ ಒಂದು ಸ್ಟೂಡೆಂಟ್ 5th ಫುಲ್ ಒಳ್ಳೆ ಪ್ರೋಗ್ರೆಸ್ ತಗೊಳ್ಬೇಕು, ಮಾರ್ಕ್ಸ್ ತಗೊಳ್ಬೇಕಂದ್ರೆ ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಸಬ್ಜೆಕ್ಟ್ಗೆ ಸ್ಪೆಷಲೈಸ್ ಟೀಚರ್ನ ನೇಮ್ ಮಾಡ್ತಾರೆ 1 ವರ್ಷದ ಪ್ರೋಗ್ರೆಸ್ಗೆ. ನನ್ನ ಜೀವನ, ನಾನು ಹುಟ್ಟದಾಗಿಂದ ಸಾಯೋವರೆಗೂ ನಾನೊಂದು ಎಕ್ಸ್ಟ್ರಾರ್ಡಿನರಿ ಲೈಫ್ನ ಲೀಡ್ ಮಾಡ್ಬೇಕಂದ್ರೆ ನನಗೊಬ್ಬ ಜೀವನ ನಡೆಸೋದಕ್ಕೆ ಒಬ್ಬ ಶಿಕ್ಷಕ ಬೇಡವಾ? ಯೋಚನೆ ಮಾಡಿ. ಓಕೆ, ಎಸ್, ಇವಾಗ ನಾನು ಇನ್ವೈಟ್ ಮಾಡ್ತಾ ಇರುವಂತ ಒಬ್ಬ ಗುರು, ನನ್ನ ಲೈಫ್ ಕೋಚ್, ನನ್ನ ಮೆಂಟರ್. ಓಕೆ, ಇವರ ಒಂದು ಕೆಲವೊಂದು ಸ್ಪೆಷಾಲಿಟಿ ನನಗೆ ಫೀಲ್ ಆಗಿತ್ತು. ಓಕೆ, ನಾನು ಇಲ್ಲಿ ಬಂದಾಗ ಅವರಲ್ಲಿ ಆ ವ್ಯಕ್ತಿತ್ವನ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಬಂದಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ಈಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಓಕೆ, ಈಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅವ್ರಿಗೆ ಚೆನ್ನಾಗಿ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಆಗ್ತಾ ಇದ್ರು ಕೂಡ, ಅವ್ರು ಏನೇನು ಡ್ರೀಮ್ ಇಟ್ಕೊಂಡಿದ್ರು ಎಲ್ಲ ಫುಲ್ಫಿಲ್ ಆಗಿದ್ರು ಕೂಡ, ಅವ್ರ ಸುತ್ತಮುತ್ತಲ ಇರೋರು ಸಾಕಷ್ಟು ಜನ ಏನೋ ಒಂದು ಸಫರಿಂಗ್ ಅಲ್ಲಿ ಇರುವಾಗ ಅವರು ಯಾಕೆ ಇಷ್ಟೊಂದು ಜನ ಇನ್ನ ಸಫರ್ ಮಾಡ್ತೀರಾ, ನಾನು ಹೇಗೆ ಇದಕ್ಕೆ ಜವಾಬ್ದಾರಿ ತಗೊಳ್ಬೋದು ಅಂತ ಹುಡುಕಾಟದಲ್ಲೇ ಒಂದು ಸಾಕಷ್ಟು ವರ್ಲ್ಡ್ಸ್ ಬೆಸ್ಟ್ ಎಜುಕೇಶನ್ ಅನ್ನ ಅಟೆಂಡ್ ಮಾಡ್ತಾ ಹಿ ಹ್ಯಾಸ್ ಸ್ಪೆಂಟ್ ಮಿಲಿಯನ್ಸ್ ಆಫ್ ರುಪೀಸ್ ಫಾರ್ ದ ಎಜುಕೇಶನ್. ಆ ಎಜುಕೇಶನ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಬೊಕ್ಕೆ, ಡಿಫ್ರೆಂಟ್ ಗಾರ್ಡನ್ ಇಂದ ಫ್ಲವರ್ಸ್ ತಗೊಂಡು ಹೇಗೆ ಫ್ಲವರ್ ಬೊಕ್ಕೆ ಮಾಡ್ತೀವಲ್ಲ, ಅದೇ ತರ ಇವರು ಡಿಫ್ರೆಂಟ್ ಥ್ರೂ ಔಟ್ ದ ವರ್ಲ್ಡ್ ಎಲ್ಲ ಎಜುಕೇಶನ್ ತಗೊಂಡು ಒಂದು ಬ್ಯಾಸ್ಕೆಟ್ಗೆ ಹಾಕಿ ನಮ್ಮೊಳಗಡೆ ಇಟ್ಟಿರುವಂಥದ್ದು. ಕಂಪ್ಲೀಟ್ ಡಿಗ್ ಮಾಡ್ಕೊಂಡು ಇದ್ದಾರೆ. ಒಂದು ಎಜುಕೇಶನ್ಗೆ ತಿಳ್ಕೊಂಡ್ರು, ಬರೀ ತಿಳ್ಕೊಳ್ಳೋದಲ್ಲ, ಇನ್ನೊಂದು ಇವರ ಒಂದು ವ್ಯಕ್ತಿತ್ವದ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಒಂದೊಂದು ಕೊಟ್ಟಿರುವಂತ ನಾಲೆಡ್ಜ್ ನಲ್ಲಿ ಅವರೇ ಜೀವಿಸ್ತಾ ಇರುವಂತದ್ದು. ಇದೊಂದು ಇವರ ಒಂದು ಸ್ಪೆಷಾಲಿಟಿ. ಒಂದೊಂದ್ರಲ್ಲೂ ಅವ್ರು ಏನ್ ಹೇಳ್ತಾರೆ ನಿಮ್ ಮುಂದೆ, ಅವ್ರು ಅದ್ರ ಒಳಗಡೆ ಇದ್ದಾರೆ ಅಷ್ಟೇನೆ. ಸೊ ಇನ್ನೊಂದು, ಎಲ್ಲಾರು ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾನ್ ಬರ್ಬೇಕು ಅಂತ ಹೇಳಿದ್ರು ಒಬ್ರು ಕೆಳಗೆ ಹೋಗ್ಬೇಕು. ಬಟ್ ಇಲ್ಲಿ ಯಾವ ತರ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಲೆಟ್ಸ್ ಗ್ರೋ ಟುಗೆದರ್ ಅಂತ. ಸೊ ಎಲ್ಲಾರ್ಗು ಒಂದು ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯದ, ಐಶ್ವರ್ಯವಂತ ಜೀವನನ ಕೊಡಬೇಕು, ಸ್ಪ್ರೆಡ್ ಮಾಡಬೇಕು ಅಂತ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಇವರ ಗುರಿ ಒಂದು ಚೂರು ಶೇಕ್ ಆಗಿಲ್ಲ.
ಆ ಥರ ಒಬ್ಬ ಗುರುನ ಪಡ್ಕೊಳ್ಳೋದಕ್ಕೆ ನಾನು ಸಿಕ್ಕಾಪಟ್ಟೆ ನನಗೆ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ಗೊತ್ತಿಲ್ಲ ಯಾವ ಜನ್ಮದ ಏನು ಪುಣ್ಯನೋ ಇವತ್ತು ನನಗೆ ಆ ಥರ ಒಂದು ಸಂಘದಲ್ಲಿ ನಾನು ಇರೋವಂಥದ್ದು. ಸೊ ವಿತ್ ದಿಸ್ ಲೆಟ್ ಮೀ ವೆಲ್ಕಮ್ my life coach, Mr. Vijay DG, a holistic life coach on the virtual screen. Hello, sir. Welcome and namaste. ಎಸ್ ನಮಸ್ತೆ. Yes. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. Yeah, over to you. ನೀವು ಹೇಳ್ತಾ ಇರೋದು ನೋಡಿದ್ರೆ ಎಸ್ 10 ವರ್ಷದೆಲ್ಲ ನೆನಪಾಗ್ತಿತ್ತು, ಇದೇ ಶ್ರೀಲಕ್ಷ್ಮಿ ಮೇಡಮ್ ಅಂತ. ಎಸ್ ಥ್ಯಾಂಕ್ ಯು. ಅವತ್ತಿನ ಬಸ್ಸಿನ ಜರ್ನಿ ಮರೆಯೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಶ್ರೀರಂಗಪಟ್ಟಣ ಟು ಬೆಂಗಳೂರು ಜರ್ನಿ. ಓಕೆ, ದಟ್ಸ್ ಎ ಗ್ರೇಟ್ ಜರ್ನಿ. ಥ್ಯಾಂಕ್ ಯು. Yes. ನನ್ನ ಲೈಫಲ್ಲಿ ನೀವು ಈ ಒಂದು ಟೆಕ್ನಾಲಜಿ ವರ್ಕ್ ಆಗುತ್ತೆ, ಇದು ಸಾಧ್ಯ ಅಂತ ನನ್ನ ನಂತರದ ಎಷ್ಟೋ ವ್ಯಕ್ತಿಗಳಿದ್ದಾರೆ, ಅದ್ರಲ್ಲಿ ನೀವು ಸಹ ಒಬ್ರು. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ Thank ದಿ you, sir. ಗ್ರೇಟ್ Yes, over ಇಂಟ್ರೊಡಕ್ಷನ್. to you, sir. Yeah, Over thank to you. you. Thank you so much. ಎಸ್ Thanks for the ನಮಸ್ತೆ opportunity. ಎಲ್ರಿಗೂ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದೀರಾ, ನಿಮ್ಮೆಲ್ಲರಿಗೂ ಸಹಿತ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ನನ್ನ ಒಂದು ಪೋಸ್ಟು ನೋಡಿದ್ದೀರಿ, ಇಲ್ಲಿ 2 ಥರದವ್ರು ಇದ್ದೀರಾ. ಒಂದು ಆಲ್ರೆಡಿ ಪ್ರೀವಿಯಸ್ ಪಾರ್ಟಿಸಿಪೆಂಟ್ಸ್ ನಿಮ್ಮನ್ನು ಇನ್ವೈಟ್ ಮಾಡಿದ್ದಾರೆ, ಇನ್ನೊಂದು ಸೋಷಿಯಲ್ ಮೀಡಿಯಾದಿಂದ ಬಂದಿರೋರು ಇದ್ದೀರಾ. ಆ್ಯಂಡ್ ಇಬ್ಬರಿಗೂ ಸಹ ಸ್ಪೆಷಲ್ ವೆಲ್ಕಮ್ ಮಾಡ್ತಿದ್ದೀನಿ. ಝೂಮಲ್ಲಿರೋರಿಗೆ ಸಾಕಷ್ಟು ಜನ ವಿಡಿಯೋ ಆನ್ ಮಾಡ್ಕೊಂಡು ಕೂತೀರಾ, ಥ್ಯಾಂಕ್ ಯು. ಆ್ಯಂಡ್ ಯೂಟ್ಯೂಬಲ್ಲೂ ಒಂದಿಷ್ಟು ಜನ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ವಾಲ್ವ್ಮೆಂಟ್. ಫಸ್ಟ್ ನಾನು ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೇನೋ ಒಂದು ನೋಡೋಣ ಅಂತ ಬಂದಿದ್ದೀರಾ, ಅದೇನಿದೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಾ. ಜಸ್ಟ್ ಒಂದು ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಷ್ಟೇ, ಪ್ಲಸ್ ನಿಮ್ಮವರು ಕಳಿಸಿದ್ದಾರೆ, ಪ್ಲಸ್ ನಾನೊಂದು ಪೋಸ್ಟರ್ ನೋಡಿ ಬಂದಿದ್ದೀರಾ. ಇದರಲ್ಲಿ ನಿಮಗೆ ಅರ್ಥ ಆಗ್ತಿದೆ, ಏನೋ ಒಂದು ತಿಳ್ಕೊಳ್ಳೋಣ ಅಂತ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ಇಷ್ಟೊಂದು ಮೇಡಮ್ ಹೇಳಿದರು ಲೈಫಿಗೆ ಒಬ್ರು ಗುರು ಬೇಕು ಅಂತ. ಯಾಕೆಂದರೆ ಇವತ್ತು ಅವ್ರಿಗೆ ನಾನು ಗುರು ಅಂತ ಹೇಳ್ತಿದ್ದೀನಿ, ಬಟ್ ನಾನು ಈಗ ಆಗೋದಕ್ಕೆ ನನ್ನ ಹತ್ರ ಸಾಕಷ್ಟು ಜನ ಗುರುಗಳಿದ್ದಾರೆ. ನನ್ನ 25-30 ವರ್ಷದ ಜರ್ನಿ ನೋಡಿದರೆ ನಾನು ಹೇಗಾದೆ ಅಂತ ಆಶ್ಚರ್ಯಕರವಾಗುತ್ತೆ. ಒಂದು ಹಳ್ಳಿಯಿಂದ ಹುಟ್ಟು ಬೆಳೆದಿರ್ತಕ್ಕಂಥ ವ್ಯಕ್ತಿ, ಜಸ್ಟ್ ಬೆಂಗಳೂರಿಗೆ 600 ರೂಪಾಯಿಗೆ ಸಂಬಳಕ್ಕೆ ಬಂದಿದ್ದು, ಇವತ್ತು ಮಿಲಿಯನ್ಸ್ ಕ್ರೋರ್ಸ್ ಆಫ್ ರುಪೀಸ್ ಇನ್ಕಮ್ ಅರ್ನ್ ಮಾಡ್ತಾ, ಒಂದು ಸೂಪರ್ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ, ಇವತ್ತು ಒಂದು ಲೈಫ್ ಕೋಚ್ ಆಗ್ತಾ ಇದ್ದೀನಿ. ಅದು ನನಗೆ ಆಶ್ಚರ್ಯ ಆಗುತ್ತೆ, ನಾನೇನಾ ಅಂತ. ಓಕೆ, ಇಂಥ ಒಂದು ಲೈಫ್ ಎಕ್ಸ್ಪೀರಿಯನ್ಸು ಮೇಡಮ್ ಆಗಲೇ ಹೇಳಿದಾಗ ಬಿಸ್ನೆಸ್ ಸಾಕಷ್ಟು ಆಗ್ತಿತ್ತು, ಬಟ್ ನಮ್ಮ ಜೊತೆಗೆ ಇರ್ತಕ್ಕಂಥವ್ರೆ ನಂದು ಆ್ಯಕ್ಚುಲಿ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ಮನೆಯವರಿಂದನೇ. ನನ್ನ ಮನೆಯಿಂದನೇ ಸ್ಟಾರ್ಟ್ ಆಗಿದ್ದು. ನನ್ನ ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್, ಫ್ಯಾಮಿಲಿ ಆ್ಯಂಡ್ ಬಿಸ್ನೆಸ್ ಸರ್ಕಲ್ ಎಲ್ಲದೂ ಡೆವಲಪ್ ಮಾಡ್ತಾ ಇವತ್ತು ಈ ಟೆಕ್ನಾಲಜಿನಲ್ಲಿ ಒಂದು PhD ಅಂತ ಹೇಳ್ಬೋದು. ಎಷ್ಟು ಒಂದು ಕಾನ್ಫಿಡೆನ್ಸ್ ಇದೆ ಅಂದರೆ, ಇವತ್ತು ನಾನೇನು ಮಾತಾಡ್ತಿದ್ದೀನಿ ಅಥವಾ ಇಲ್ಲೇನು ಇವತ್ತು ಮೇಡಮ್ ಮಾತಾಡಿದ್ರೆ ಇವರೊಬ್ಬರು ಅಷ್ಟೇ, ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸಾವಿರಾರು ಜನ ಈ ಟೆಕ್ನಾಲಜಿನಲ್ಲಿ ಎಕ್ಸ್ಟ್ರಾಡಿನರಿ ಅಪ್ಗ್ರೇಡ್ ಆಗಿ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇಲ್ಲಿ ನೀವು ನೋಡ್ತಿದ್ದೀರಾ. ಒಂದು ಹುಳುವಿಂದ ಚಿಟ್ಟೆ ಆಗ್ತಕ್ಕಂಥದ್ದು. ಹುಳು ಜೀವನ ಹೇಗೆ ಗೊತ್ತಿದೆ, ಚಿಟ್ಟೆ ಹುಳುವಿಂದನೇ ಆಗೋದು. ಓಕೆ, ಆ ಹುಳು ಚಿಟ್ಟೆ ಒಂದ್ಸರಿ ಆಯಿತು ಅಂದರೆ ಆ ಚಿಟ್ಟೆ ಮತ್ತೆ ಹೊತ್ತು ಹುಳು ಆಗೋದಿಲ್ಲ. ದಟ್ ಈಸ್ ದಿ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಚೇಂಜ್. ದಟ್ ಇಸ್ ಎ ಮೇಜರ್ ಡಿಫ್ರೆನ್ಸ್. ಚೇಂಜ್ ಅಂದರೆ ಮತ್ತೆ ನಾನು ಅದೇ ಸ್ಥಿತಿಗೆ ಬರ್ತೀನಿ, ಆದರೆ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅಂಥ ಒಂದು ಎಜುಕೇಷನ್ನು ನನ್ನ ಭಾಗ್ಯ. ನಾನು ಯಾವತ್ತು ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ, ಇಂಥ ಒಂದು ಜ್ಞಾನ ನನಗೆ ಸಿಕ್ತಲ್ಲ ಅಂತ. ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ, ಈ ಜ್ಞಾನ ಸಿಕ್ಕಿದ್ದಷ್ಟೇ ಅಲ್ಲ, ಅದನ್ನ ಅಳವಡಿಸ್ಕೋಬೇಕು ಅಂತ ನನ್ನೊಳಗಡೆ ಬುದ್ಧಿ ಬಂತಲ್ಲ ಅಂತ. ಅದನ್ನು ಮತ್ತೆ ನೆಕ್ಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ, ನಾನು ಇನ್ನೊಬ್ರಿಗೆ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನನಗೆ ಬಂತು ಅಂತ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಒಂದು ವರ್ಕ್ಶಾಪನ್ನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಸಹಿತ ಒಂದು ಹೊಸ ಪ್ರಪಂಚಕ್ಕೆ ನಾನು ನಿಮಗೆ ವೆಲ್ಕಮ್ ಮಾಡ್ತಿದ್ದೀನಿ. ಇವತ್ತು ಈ ಟೆಕ್ನಾಲಜಿ ಏನಿದೆ, ಇವತ್ತು ನಿಮಗೆ ಏನು ಇನ್ವೈಟ್ ಮಾಡಿದ್ದಾರೆ ಅವ್ರುಗಳು ಇನ್ವೈಟ್ ಮಾಡಿರೋದಾಗಲಿ, ಅಥವಾ ನನ್ನ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಅಂದರೆ, ಇದರಿಂದ ಅವರಲ್ಲಿ ಆ ಶಿಫ್ಟ್ ಆಗಿದೆ, ಸಾಕಷ್ಟು ಜನಗಳಲ್ಲಿ ಶಿಫ್ಟ್ ಆಗಿದೆ. ಅದಕ್ಕೋಸ್ಕರ ಅವ್ರು ಬಂದಿರತಕ್ಕಂಥದ್ದು, ಅವ್ರು ನಿಮಗೆ ಹೇಳಿರ್ತಕ್ಕಂಥದ್ದು. ಓಕೆ, ಈಗ ನೀವು ಇದನ್ನೇನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಿಮ್ಮ ಲೈಫ್ ಹೇಗಿದೆ. ಇವತ್ತು ಆಲ್ರೆಡಿ ನೀವೇನು ಲೈಫ್ ಲೀಡ್ ಮಾಡ್ತಿದ್ದೀರಾ. ನಮಗೆ ಆಲ್ರೆಡಿ ಒಂದು ಎಜುಕೇಷನ್ ಸಿಕ್ಕಿದೆ, ಅಕಾಡೆಮಿಕ್ ಎಜುಕೇಷನ್ ಸಿಕ್ಕಿದೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಎಜುಕೇಷನ್ ಸಿಕ್ಕಿದೆ. ನಮ್ಮ ಒಂದು ಡೆಫಿನೆಟ್ಲಿ ಪರ್ಸ್ನಾಲಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ಬೋದು. ಆದರೆ ಟ್ರಾನ್ಸ್ಫಾರ್ಮೇಷನ್ ಎಜುಕೇಷನ್ ಅಂದರೆ ಏನು, ಲೈಫಿನ ಟ್ರಾನ್ಸ್ಫಾರ್ಮೇಷನ್ನೇ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರಾನ್ಸ್ಫಾರ್ಮೇಷನ್ ಹ್ಯೂಜ್ ಡಿಫ್ರೆನ್ಸ್ ಇದೆ. ಆದರೆ ಇಲ್ಲಿ ನಿಮ್ಮ ಇನ್ನರ್ ಆ್ಯಂಡ್ ಹೋಲಿಸ್ಟಿಕ್ ಲೈಫಲ್ಲಿ ಎಲ್ಲ ಥರದ ಹ್ಯಾಂಗಲಲ್ಲೂ ನಾನು ಬೆಳವಣಿಗೆ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದೊಂದು ಅಂಶಗಳು ಸಹಿತ ನಾನು ಇಲ್ಲಿ ನೋಡಬೇಕಾಗುತ್ತೆ. ಅಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್ಗೆ ನಿಮ್ಮನ್ನು ನಾನು ಇವತ್ತು ವೆಲ್ಕಮ್ ಮಾಡ್ತಿದ್ದೀನಿ. ಇವತ್ತು ಜಸ್ಟ್ ಇಟ್ಸ್ ಎ ಇಂಟ್ರೊಡಕ್ಷನ್ ಪ್ರೋಗ್ರಾಮ್. ನೀವು ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ನಿಮಗೆ ನಾನೊಂದು ಪ್ರೆಸೆಂಟೇಷನ್ ಮಾಡ್ತೀನಿ ಈ ವರ್ಕ್ಶಾಪಲ್ಲಿ ಏನೇನು ಕಂಟೆಂಟ್ ಇದೆ ಅಂತ. ಅದಾದಮೇಲೆ ಇಲ್ಲಿರ್ತಕ್ಕಂಥವ್ರು ಕೆಲವೊಬ್ಬರು ಇಲ್ಲಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಟೈಮ್ ಶಾರ್ಟೇಜ್ರಿಂದ ಈ ಥರ 100 ಜನ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರಿದ್ದಾರೆ, ಬಟ್ ಟೈಮ್ ಇಲ್ದರಿಂದ ಶಾರ್ಟಾಗಿ ಕೊಡ್ತೀನಿ. ಆನಂತರ ನಿಮಗೆ ಈ ಒಂದು ವರ್ಕ್ಶಾಪು ನಿಮಗೆ ಅವಶ್ಯಕತೆ ಇದೆಯಾ ಇಲ್ವಾ, ಇಲ್ಲಿ ಒಂದಿಷ್ಟು ಕ್ವಶನ್ಸ್ ಬರ್ತಾ ಹೋಗುತ್ತೆ ಈ ಪ್ರೆಸೆಂಟೇಷನ್ಲಿ. ನೀವು ಚೆಕ್ ಮಾಡ್ತಾ ಹೋಗಿ, ಈ ಪ್ರಶ್ನೆಗೆ ಎಷ್ಟು ಉತ್ತರ ನನಗೆ ಗೊತ್ತಿದೆ, ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ನಾನು ಡೆವಲಪ್ ಆಗಿದ್ದೀನಿ ಆಲ್ರೆಡಿ. ಐನೋ ಇಲ್ಲಿ ಸಾಕಷ್ಟು ಜನ ಒಂದು ಪರ್ಸೆಂಟೇಜಲ್ಲಿ ಇರ್ತೀರಾ, ಬಟ್ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಸಾಧ್ಯತೆ ಇದೆಯಾ ಇಲ್ವಾ ಅಂತ. ನನ್ನ ಎಲ್ಲ ಲೈಫಲ್ಲಿ, ಬಿಸ್ನೆಸ್ ಲೈಫಲ್ಲಿ, ಜಾಬಲ್ಲಿ, ನನ್ನ ಫ್ಯಾಮಿಲಿನಲ್ಲಿ, ನನ್ನ ರಿಲೇಷನ್ಶಿಪ್ಪಲ್ಲಿ, ನನ್ನ ಹೋಲಿಸ್ಟಿಕ್ ಲೈಫಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಇದೆಯಾ ಇಲ್ವಾ, ಈ ಪ್ರಶ್ನೆಗಳಿಗೆ ನಿಮ್ಗೆ ಎಲ್ಲದಕ್ಕೂ ಉತ್ತರ
ಇದೆ ಅಂದರೆ ಮೋಸ್ಟ್ ವೆಲ್ಕಮ್, ನಿಮ್ಮ ಡಿಸಿಷನ್ ನೀವು ತಗೊಳ್ಳೋದಕ್ಕೆ. ಇಲ್ಲ ನಾನು ಇನ್ನೂ ಇಂಪ್ರೂವ್ ಆಗಬೇಕು ಅಂತಿದ್ರೆ ಅಗೈನ್ ನಮ್ಮ ಈ ಪ್ರೋಗ್ರಾಮಿಗೆ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ನೀವು ಈ ಪ್ರೋಗ್ರಾಮ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ನೋಡೋಣ, ನಮ್ಮ ಈ ಪ್ರೋಗ್ರಾಮ್ನ ಒಂದು ಪ್ರೆಸೆಂಟೇಷನ್ ಇದೆ, ಆ ಪ್ರೆಸೆಂಟೇಷನ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಎಸ್, ಎಸ್ ಫ್ರೆಂಡ್ಸ್, ಇವಾಗ ನೋಡೋಣ ನಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪಲ್ಲಿ ಏನು ಎಕ್ಸಾಕ್ಟ್ಲಿ ಸಿಗುತ್ತೆ, ಯಾವ ಯಾವ ಅಂಶಗಳು ನನಗೆ ಬೇಕು, ನನಗೆ ಅವಶ್ಯಕತೆ ಇದೆ, ಇದರಿಂದ ನಮಗೆ ಏನು ಎಕ್ಸಾಕ್ಟ್ಲಿ ಉಪಯೋಗ ಆಗುತ್ತೆ ನೋಡ್ತಾ ಹೋಗೋಣ. ಒಂದೊಂದು ಪಾಯಿಂಟು ಸಹ ಚೆಕ್ ಮಾಡ್ತಾ ಬನ್ನಿ, ನನಗೆ ಇದರ ಅವಶ್ಯಕತೆ ಇದೆಯಾ ಅಂತ. ಸಾಕಷ್ಟು ಪ್ರಶ್ನೆಗಳಿದೆ ಇಲ್ಲಿ, ಈ ಪ್ರಶ್ನೆನೇ ನಿಮಗೆ ನೀವು ಕೇಳ್ಕೊಳ್ತೀರಾ. ಓಕೆ, ದ ಫಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ವಶನ್ನೇ, ಜೀವನದಲ್ಲಿ ಎಷ್ಟೊಂದು ಸವಾಲುಗಳು ಬರುತ್ತೆ, ಆ ಬರ್ತಕ್ಕಂಥ ಸವಾಲುಗಳನ್ನ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ನನ್ನಲ್ಲಿದೆಯೇ? ನನಗೆ ನಾನೇ ಪ್ರಶ್ನೆ ಕೇಳ್ಕೋಬೇಕು, ನನ್ನೊಳಗಡೆ ಏನೆಲ್ಲ ಸಾಮರ್ಥ್ಯ ಇದೆ. ಎಸ್, ಕೆಲವೊಂದು ಸವಾಲುಗಳನ್ನ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ಇದೆ, ಆದರೆ ಒಂದೇ ತರ ಬರೋದಿಲ್ಲ. ಎಷ್ಟೊಂದು ಡಿಫ್ರೆಂಟ್ ಚಾಲೆಂಜಸ್ ಬರುತ್ತೆ. ಫ್ಯಾಮಿಲಿ ಚಾಲೆಂಜಸ್ ಇರ್ಬೋದು, ಜಾಬಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ಓಕೆ, ಮಕ್ಕಳ ಜೊತೆ ಇರ್ಬೋದು, ಫ್ಯಾಮಿಲಿ, ಇಷ್ಟೊಂದು ಕಷ್ಟ ಇದೆ. ಎಷ್ಟೊಂದು ಚಾಲೆಂಜಸ್ ಹೇಗೆ ನಿಭಾಯಿಸಬೇಕು ಅನ್ನೋದು ಡೀಟೇಲ್ ಆಗಿ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಒನ್, ಎಸ್, ನಾನು ಅಂದುಕೊಂಡಾಗೆ ಜೀವಿಸಲು ಸಾಧ್ಯ ಆಗ್ತಿದ್ಯಾ? ನಿಮ್ ಲೈಫು ನೀವು ಅನ್ಕೊಂಡಂಗೆ ಇದೆಯಾ? ನೀವು ಅನ್ಕೊಂಡಂಗೆ ಇದೆಯಾ, ಹೇಗೇಗೋ ಇದೆಯೋ? ನಾನು ಅನ್ಕೊಂಡಿರದೆ ಒಂದು, ಆಗ್ತಿರೋದೇ ಒಂದು. ಎಸ್ ಆರ್ ನೋ? ನಾನೇನೋ ಅನ್ಕೊಂಡಿರ್ತೀನಿ, ಹೀಗಾಗ್ಬೇಕು ಅಂತ, ಬಟ್ ಎಕ್ಸಾಕ್ಟ್ಲಿ ಉಲ್ಟಾನೇ ಆಗುತ್ತೆ. ಎಷ್ಟೋ ಆಶ್ಚರ್ಯ ಆಗುತ್ತೆ, ನನ್ನ ಲೈಫ್ ಯಾಕೆ ಹೀಗೆ ಅನ್ನೋದೇ ಎಷ್ಟೋ ಪ್ರಶ್ನೆಗಳಿದೆ. ಇಲ್ಲಿ ನಿಮಗೆ ಎಕ್ಸಾಕ್ಟ್ಲಿ ನಾನು ಅನ್ಕೊಂಡಂಗೆ ಹೇಗೆ ಜೀವಿಸ್ಬೇಕು, ಅದನ್ನ ನಾನು ಹೇಗೆ ಸೃಷ್ಟಿ ಮಾಡ್ಕೋಬೇಕು, ಅದು ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ, ಹಾಗೆ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಯಾಕೆ ನಾನು ಅನ್ಕೊಂಡಂಗೆ ಆಗ್ತಿಲ್ಲ? ಓಕೆ, ಯಾಕೆ ಅಂದ್ರೆ ಇಲ್ಲಿ ನೋಡ್ತಿದ್ದೀರಾ ನೋಡಿ, ಪಿಕ್ಚರ್ ಏನ್ ಕಾಣ್ತಾ ಇದೆ? ಎಫರ್ಟ್ ಪ್ಲಸ್ ರಾಂಗ್ ಟೂಲ್ಸ್ ಇಸ್ ಈಕ್ವಲ್ ಟು ನೋ ರಿಸಲ್ಟ್ಸ್. ಒಂದು ಸ್ಕ್ರೂ ಇದೆ, ಸ್ಪಾನರ್ ಅಲ್ಲಿ ತೆಗೆದ್ರೆ ಸ್ಕ್ರೂ ಓಪನ್ ಆಗುತ್ತಾ? ಓಕೆ, ಸ್ಕ್ರೂನ ತೆಗಿಬೇಕು ಅಂದ್ರೆ ಸ್ಕ್ರೂ ಡ್ರೈವರ್ ಬೇಕು, ನಟ್ಟು ತೆಗಿಯಕ್ಕೆ ಸ್ಪಾನರ್ ಬೇಕು ಫ್ರೆಂಡ್ಸ್. ಏನಿದೆ ಎಕ್ಸಾಂಪಲ್ ಏನ್ ಹೇಳುತ್ತೆ? ನನ್ನ ಲೈಫಲ್ಲಿ ಎಷ್ಟೆಲ್ಲ ಚಾಲೆಂಜಸ್ ಇದೆ, ನಾನು ಅನ್ಕೊಂಡಿದ್ದು ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನಾನು ಸರಿಯಾದ ಟೂಲ್ಸ್ ನಾನು ಬಳಸ್ತಾ ಇಲ್ಲ. ನಾನು ಟೂಲ್ಸ್ ಯೂಸ್ ಮಾಡ್ತಿದ್ದೀನಿ, ಸ್ಪಾನರು ಟೂಲ್ಸೇ, ಸ್ಕ್ರೂ ಡ್ರೈವರು ಟೂಲೇ, ಆದ್ರೆ ಟೂಲು ಯಾವ್ದಕ್ಕೆ ಬಳಸ್ತಾ ಇದ್ದೀನಿ? ಸ್ಕ್ರೂ ಡ್ರೈವರು ಸ್ಕ್ರೂ ತೆಗಿಯುತ್ತೆ, ಸ್ಪಾನರು ನಟ್ಟಿನ ತೆಗಿಯುತ್ತೆ. ಹಾಗೇನೆ ನನ್ನ ಲೈಫಲ್ಲಿ ನಾನು ಯಾವ್ಯಾವುದಕ್ಕೆ ಯಾವ್ಯಾವ ಸ್ಕ್ರೂ ಬಳಸಬೇಕು, ಯಾವ್ಯಾವ ಸ್ಕ್ರೂ ಡ್ರೈವರ್ ಬಳಸಬೇಕು, ಯಾವ್ಯಾವ ನಟ್ ಬಳಸಬೇಕು, ಯಾವ ಅಲೈನ್ ಕೀ ಬಳಸಬೇಕು, ಈ ತರ ಲೈಫಿಗೆ ಬೇಕಾಗಿರೋ ಸಾಕಷ್ಟು ಫಾರ್ಮುಲಾಗಳಿದೆ ಫ್ರೆಂಡ್ಸ್. ಒಂದೊಂದು ಚಾಲೆಂಜಸ್ಸಿಗೂ ಒಂದೊಂದು ಫಾರ್ಮುಲಾಸ್ ಇದೆ. ಒಂದೊಂದು ಅಲೈನ್ ಸ್ಕ್ರೂಗೆ ಅಲೈನ್ ಕೀ ಡಿಫ್ರೆಂಟ್ ಆಗಿರೋದು ಬೇಕಿದೆ. ಅದೇ ತರನೇ ಇಲ್ಲಿ ನೀವು ನೋಡ್ತಾ ಹೋಗ್ತೀರಾ, ಸಾಕಷ್ಟು ಡಿಫ್ರೆಂಟ್ ಟೂಲ್ಸ್ಗಳಿದೆ. ಆ ಟೂಲ್ಗಳನ್ನು ಸರಿಯಾದ ಟೂಲ್ನ ಬಳಸ್ಕೊಂಡ್ರೆ ನನ್ನ ಲೈಫು ನಾನು ಅನ್ಕೊಂಡಂಗೆ ಆಗುತ್ತೆ. ಓಕೆ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೆಕ್ಸ್ಟ್ ನೋಡೋಣ. ಎಸ್, ನನ್ನಲ್ಲಿ ಸೃಜನಶೀಲತೆಯ ಅಂದ್ರೆ ಕ್ರಿಯೇಟಿವಿಟಿ ಕೊರತೆ ಇದೆಯಾ? ಕ್ರಿಯೇಟಿವಿಟಿ ಇದೆಯೋ? ಎಷ್ಟು ಪರ್ಸೆಂಟೇಜ್ ಕ್ರಿಯೇಟಿವಿಟಿ ಇದೆ ನಿಮಗೆ? ಆಕ್ಚುಲಿ ನಾರ್ಮಲ್ ಲೈಫ್ ಲೀಡ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇನ್ ಕ್ರಿಯೇಟಿವಿಟಿಯಲ್ಲಿ. ವಸ್ತುನೆಯಲ್ಲಿ ಸೃಷ್ಟಿ ಮಾಡೋದು. ಇವತ್ತು ಎಷ್ಟೊಂದು ಫೀಲ್ಡ್ ಅಲ್ಲಿ ಒಂದೊಂದು ರಂಗದಲ್ಲೂ ಸಹಿತ ಒಬ್ಬೊಬ್ರು ಎಕ್ಸ್ಟ್ರಾರ್ಡಿನರಿ ಕ್ರಿಯೇಟಿವಿಟಿಗೆ ಹೊರಗಡೆ ಬರ್ತಿದ್ದಾರೆ. ಬಟ್ ನಾನು ನನ್ನ ರಂಗದಲ್ಲಿ, ನನ್ನ ವೃತ್ತಿನಲ್ಲಿ, ನನ್ನ ಸರ್ಕಲ್ ಅಲ್ಲಿ ನಾನು ಕ್ರಿಯೇಟಿವ್ ಆಗಿದ್ದೀನ, ಯುನಿಕ್ ಆಗಿದ್ದೀನ? ನನ್ನೊಳಗಡೆ ಒಂದು ಹೊಸ ಐಡಿಯಾಸ್ ಬರುತ್ತಾ? ಯಾಕೆ ಬರ್ತಿಲ್ಲ? ಯಾಕೆ ನನ್ನಿಂದ ಹೊಸ ಐಡಿಯಾ ಬರ್ತಿಲ್ಲ? ಇರೋ ಐಡಿಯಾನೇ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ ಯಾಕೆ? ಅದರದ್ದು ಒಂದು ರೂಟ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ವೆರಿ ಇಂಪಾರ್ಟೆಂಟ್, ನನ್ನ ಸಂಪೂರ್ಣ ಸಾಮರ್ಥ್ಯದ ಅರಿವು ನನಗೆ ಆಗಿದೆಯೇ? ಗೊತ್ತಿದ್ಯಾ? ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ ಇದನ್ನ? ನನ್ನ ಸಾಮರ್ಥ್ಯ ಎಷ್ಟು, ಅದು ಸಂಪೂರ್ಣವಾಗಿ ನನಗೆ ಅರಿವಾಗಿದೆಯಾ? ನನ್ನ ಕೆಪಾಸಿಟಿ ಎಷ್ಟಿದೆ ಅದು ನನಗೆ ಅರಿವಾಗ್ಬೇಕು ಫಸ್ಟ್. ನನಗೆ ಅರಿವೇ ಆಗ್ದಲೆ ನಾನು ಏನ್ ಮಾಡ್ಬೇಕು, ನನ್ನೊಳಗಡೆ ಏನಿದೆ, ನಾನು ಏನ್ ಮಾಡ್ಬೇಕು ಅನ್ನೋಕ್ಕಿಂತ ಮೊದಲು ನನ್ನೊಳಗಡೆ ಏನಿದೆ ಅಂತ ನಾನು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾನು ತಿಳ್ಕೊಂಡಿದ್ದೀನ? ನಿಜವಾದ ಸಾಮರ್ಥ್ಯ ಏನು, ನಿಮ್ಮ ಒರಿಜಿನಲ್ ಸಾಮರ್ಥ್ಯ ಏನು? ಆಕ್ಚುಲಿ ನಮಗೆ ಎಲ್ಲರಿಗೂ 100 kg ಎತ್ತೋದು ಕೆಪಾಸಿಟಿ ಇರುತ್ತೆ ಭಾರ, ಆದ್ರೆ 20, 30, 40ಕ್ಕೆ ಸುಸ್ತಾಗ್ತಿರ್ತೀವಿ. ಒರಿಜಿನಲ್ ಪವರ್ 100+ kg ಎತ್ತೋದಿರುತ್ತೆ, ಆದ್ರೆ ನಾನು 10, 20, 30, 40 ಸೆಟ್ಲ್ ಆಗ್ಬಿಟ್ಟಿರ್ತೀನಿ. ಆ ಉಳಿದಿರ್ತಕ್ಕಂಥ ವೆಯ್ಟ್ನ ಎತ್ತೋದು ಹೇಗೆ ಅಂದ್ರೆ, ಅಷ್ಟು ಸಾಮರ್ಥ್ಯನ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ, ನನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯುನ್ನತ ಸಾಮರ್ಥ್ಯನ ಗುರುತಿಸ್ಕೊಳ್ಳೋದು ಹೇಗೆ ಅನ್ನೋದು ಈ ಕಾರ್ಯಕ್ರಮದಲ್ಲಿ ಗೊತ್ತಾಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಒನ್ ನೋಡೋಣ. ನನ್ನಲ್ಲೇ ಇರುವ ಅಸಾಧ್ಯವಾದದನ್ನು ಸಾಧಿಸುವ ಶಕ್ತಿ ಪರಿಚಯ ಆಗಿದೆಯಾ? ಸಿ ಫ್ರೆಂಡ್ಸ್, ಸಾಧ್ಯವಾಗಿದ್ದನ್ನ ಸಾಧ್ಯತೆ ಮಾಡೋಕೆ ನಾನು ನೀವು ಬೇಕಾ? ಈ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಈಸಿಯಾಗಿರೋದು ಎಲ್ಲರೂ ಮಾಡ್ತಾರೆ, ಅದ್ರ ನಾನು ಏನ್ ವಿಶೇಷ? ನಾನು ವಿಶೇಷವಾಗಿರ್ಬೇಕಾ ಬೇಡವಾ? ಅಸಾಧ್ಯವಾದದ್ದನ್ನ ಸಾಧಿಸ್ಬೇಕಾ?
ಎಂದಾದ್ರೂ ಪ್ರಶ್ನೆ ಮಾಡಿದ್ದೀರಾ? ಕೆಲವೊಂದು ಮಾಡಿರ್ಬೋದು ಸಣ್ಣ ಮಕ್ಕಳು ಇದ್ದಾಗ ಬೇರೆ ಬೇರೆ ಇದರಲ್ಲಿ. ಬಟ್ ಎಲ್ಲ ಟೈಮಲ್ಲೂ ನಾನು ಕೈ ಹಾಕ್ತಾ ಇರೋದು, ನಾನು ಗುರಿ ತಗೊಳ್ತಾ ಇರೋದು ಸಾಧ್ಯವಾಗಿರೋದ ಅಸಾಧ್ಯವಾಗಿರೋದ? ಅಸಾಧ್ಯವಾದದ್ದನ್ನ ನೀವು ಮಾಡಿದ್ರೆ ಮಾತ್ರ ನಿಮ್ದು ಒಂದು ವಿಶೇಷ ಅಂತ ಹೇಳಕ್ಕಾಗತ್ತೆ. ಆ ತರ ಅಸಾಧ್ಯವಾದದನ್ನ ಸಾಧಿಸ್ತಕ್ಕಂಥ ಶಕ್ತಿ ಪರಿಚಯ ನಿಮಗೆ ಆಗತ್ತೆ. ಓಕೆ, ನೆಕ್ಸ್ಟ್, ಸಾರ್ಥಕವಾದ ಜೀವನವನ್ನು ಜೀವಿಸ್ತಿದ್ದೀನಾ? ಅನಿಸ್ತಿದ್ಯಾ ನನ್ನ ಲೈಫ್ ಸಾರ್ಥಕ ಆಗೋಯ್ತು ಅಂತ? ಎಷ್ಟೋ ಜನಕ್ಕೆ ಕೊರಗಿದೆ, ಅಯ್ಯೋ ನನ್ನ ಲೈಫ್ ಆಗೀಕಪ್ಪ ಅಂತ. ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನನ್ನ ಲೈಫು ಸಾರ್ಥಕ ಆಗಿದ್ಯಾ? ನಾನು ಇವತ್ತೇನೆ ನಾನು ಕಂಪ್ಲೀಟ್ ನನ್ನ ಲೈಫ್ ಸಾರ್ಥಕ ಆಗೋಯ್ತು ನನ್ನ ಲೈಫ್ ಅಂತ ಹೇಳ್ತೀವ? ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳಕ್ಕಾಗತ್ತಾ? ಏನು ಸಾರ್ಥಕತೆ ಅಂದ್ರೆ? ಅಗೈನ್ ಮತ್ತೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಸಾರ್ಥಕತೆ ಅಂದ್ರೇನು? ನನಗೆ ಅನಿಸ್ತಿರುತ್ತೆ ನನ್ನ ಪ್ರಕಾರ ನನಗೆ ಸಾರ್ಥಕತೆ ಇದೆಯಪ್ಪ ಅಂತ. ಆದ್ರೆ ಒಂದು ಯೂನಿವರ್ಸಲ್ ಟ್ರೂತ್ ಅಂತಿದೆ ಸಾರ್ಥಕ ಜೀವನಕ್ಕೆ. ಆ ಸಾರ್ಥಕ ಬದುಕು ಏನು ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನೆಕ್ಸ್ಟ್, ಎಸ್, ನೋಡಿದೀರಾ? ಇವರೆಲ್ಲರೂ ಸಹಿತ ನೋಡಿದ್ರೆ ಏನು ಅನಿಸ್ತಾ ಇದೆ? ಇವರೆಲ್ಲರೂ ನಾವು ಗುರುವಾಗಿ ತಗೊಂಡಿದ್ವಿ, ಮೆಂಟರ್ಸ್ ಆಗಿ ತಗೊಂಡಿದ್ವಿ, ಇನ್ಸ್ಪೈರ್ ಆಗಿ ತಗೊಂಡಿದ್ವಿ ಅಲ್ವಾ? ಎಲ್ಲ ವ್ಯಕ್ತಿತ್ವಗಳ ಇವರ ಮನೋಭಾವ ನನ್ನ ಮನೋಭಾವ ಡಿಫ್ರೆನ್ಸ್ ಇದೆಯಾ ಇಲ್ವಾ? ಇವರೆಲ್ಲರೂ ಮನುಷ್ಯರೇ, ನಾನು ಮನುಷ್ಯನೇ. ಆದ್ರೆ ಇವ್ರಿಗಿರ್ತಕ್ಕಂಥ ಮನೋಭಾವ ಏನು, ನನಗಿರ್ತಕ್ಕಂಥ ಮನೋಭಾವ ಏನು? ಇವ್ರು ಯಾವ ತರ ಯೋಚಿಸ್ತಿದ್ದಾರೆ, ನಾನು ಹೆಂಗೆ ಯೋಚಿಸ್ತಿದ್ದೀನಿ, ಇದನ್ನ ತಿಳ್ಕೊಬೇಕಾ? ಇವರ ಮನೋಭಾವ ತರ ನಾನು ಜೀವಿಸಿದ್ರೆ ಹೇಗಿರುತ್ತೆ? ನಾನು ಹೇಳ್ತೀನಿ, ಅಯ್ಯೋ ಸ್ವಾಮಿ ಇವರೆಲ್ಲ ನಮಗೆ ಸಂಬಂಧ ಇಲ್ಲ, ಇವ್ರು ನಾನ್ ಗಾಂಧಿ ಅಲ್ಲಪ್ಪ ಅಂತ ನಾನು ಹೇಳ್ಬಿಡ್ತಾ ಇದ್ದೀನಿ. ಆದ್ರೆ ನನಗೂ ಆ ಶಕ್ತಿ ಇದೆ, ಆ ಮನೋಭಾವ ತರ ನಾನು ಇರ್ಬಹುದು ಅಂತ ಯೋಚನೆ ನಿಮಗಿದ್ರೆ ಈ ಕಾರ್ಯಕ್ರಮ ನಿಮಗೋಸ್ಕರ ಫ್ರೆಂಡ್ಸ್. ಹಾಗೆ ಇನ್ನೊಂದು, ಇವರ ಸಾಧನೆ ರಹಸ್ಯ ಗೊತ್ತಲ್ಲ? ಇವರೆಲ್ಲ ಏನ್ ಸಾಧನೆ ಮಾಡಿದಾರೆ, ಎಂತೆಂತ ಮಹಾನ್ ಸಾಧಕರು ಸಾಧನೆ ಮಾಡಿದ್ದಾರೆ ಗೊತ್ತಿದ್ಯಾ? ಇವ್ರನ್ನ ಮೀಟ್ ಮಾಡಿದೀವ, ಹೋಗಿ ಎಲ್ಲಾದ್ರೂ ಹೋಗ್ಬಿಟ್ಟು ನೀವು ಹೋಗಿ ಕೇಳಿದೀರಾ ನಿಮ್ಮ ಸಾಧನೆಯ ಗುಟ್ಟೇನು ಅಂತ? ಪರ್ಸನಲ್ ಆಗಿ ವಿಸಿಟ್ ಮಾಡಿದೀರಾ? ಅವ್ರನ್ನ ವಿಸಿಟ್ ಮಾಡಿ ಅವರೇ ಹೇಳಿರ್ತಕ್ಕಂಥ ಸಕ್ಸಸ್ ಸೀಕ್ರೆಟ್ ಸಿಕ್ಕರೆ ಆಗಿರುತ್ತೆ. ಇವರು ಎಕ್ಸಾಕ್ಟ್ಲಿ ಏನ್ ಮಾಡಿದ್ರು ಇವ್ರು ಈ ಸಾಧನೆ ಮಾಡೋದಕ್ಕೆ ಬೇಕಾ? ಎಸ್, ಆ ತರ ಆಸಕ್ತಿ ಇದ್ರೆ ಡೆಫಿನೆಟ್ಲಿ ಈ ಪ್ರೋಗ್ರಾಮ್ ನಿಮಗೆ ಫ್ರೆಂಡ್ಸ್. ಹಾಗೆ ನಾನು ಏಕೆ ಆಗರ್ಭ ಶ್ರೀಮಂತ ಆಗಿಲ್ಲ ಯೋಚನೆ ಮಾಡಿದ್ದೀನಿ ಯಾವತ್ತಾರು? ಆಗರ್ಭ ಶ್ರೀಮಂತ ಅಂದ್ರೆ ಏನು? ಅತ್ಯುನ್ನತವಾದ ಶ್ರೀಮಂತಿಕೆ. ನನಗೆ ಅನ್ಸದೆ ನಾನ್ ಕರ್ಮ, ನಾನ್ ಪಾಪಿ, ನಾನ್ ಬಡವನಾಗಿ ಹುಟ್ಟಿದೀನಿ, ನನ್ನ ಕೈಲಾಗಲ್ಲ, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀನಿ. ಆದ್ರೆ ನಂತರನೇ ಇರೋರು, ಆರ್ಡಿನರಿಯಾಗೆ ಇದ್ದವರು ಕೆಲವರು ಶ್ರೀಮಂತರಾಗಿದಾರಲ್ವಾ? ಹಾಗಿದ್ರೆ ಅವ್ರು ಮಾತ್ರ ಯಾಕೆ, ಅದು ನಾನು ಯಾಕೆ ಆಗ್ಲಿಲ್ಲ? ಫಸ್ಟ್ ಆಫ್ ಆಲ್ ನಾನು ಆಗಬೇಕಾ, ನಾನು ಶ್ರೀಮಂತಿಗೆ ಆಗ್ಬೇಕಾ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ಯಾಕೆ ಆಗ್ಲಿಲ್ಲ ಅಂತ ಯೋಚನೆ ಮಾಡೋಣ. ನನಗೆ ಬೇಕಾ ಬೇಡವಾ? ಬೇಕೇ ಬೇಕಾ? ನಾನು ಅದಕ್ಕೆ ಪ್ರಶ್ನೆ ಮಾಡ್ಬೇಕು, ಯಾಕಾಗಿಲ್ಲ, ನನಗೆ ಯಾಕಾಗಿಲ್ಲ, ಬೇರೆಯವ್ರು ಆಗ್ತಿದ್ದಾರೆ, ನಾನು ಅದಕ್ಕೆ ಆದ ಕೆಲವೊಂದು ರೂಟ್ ಕಾಸ್ ಇದೆ, ಅದನ್ನ ನಾನು ತಿಳ್ಕೊಬೇಕು ಫಸ್ಟ್. ಅವಾಗ ಗೊತ್ತಾಗುತ್ತೆ ನಾನು ಯಾಕೆ ಆ ಶ್ರೀಮಂತ ಆಗಿಲ್ಲ ಅಂತ. ಆ ಒಂದು ಸೀಕ್ರೆಟ್ ಸಹ ಇಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಕಷ್ಟಪಡ್ತಿದ್ರು ಗುರಿಗಳನ್ನ ಸಾಧನೆ ಮಾಡಕ್ ಆಗ್ತಿಲ್ಲ. ಎಸ್ ಆರ್ ನೋ? ಕೆಲವರು ತುಂಬಾನೇ ಎಫರ್ಟ್ ಆಗ್ತಿದೀವಿ, ಎಲ್ಲಾ ಗೊತ್ತಿರೋದನ್ನ ಎಫರ್ಟ್ ಆಗ್ತಾ ಇದೀನಿ. ಎಷ್ಟು ಎಫರ್ಟ್ ಆಗ್ತಿದೀನಿ ಅಂದ್ರೆ ಟೈಮ್ ನಾನು ಇದನ್ನೇ ಮಾಡ್ತಾ ಇದ್ದೆ. ಈ ಜ್ಞಾನ ಬರಕ್ಕಿನ ಮೊದಲು ನನಗೂ ಕತ್ತೆಗೂ ಕಾಂಪಿಟೇಷನ್ ಇಟ್ಟರೆ ನಾನೇ ಗೆಲ್ತಾ ಇದ್ದಿದ್ದು, ಅಷ್ಟು ಕಷ್ಟಪಡ್ತಿದ್ದೆ. ಎಫರ್ಟ್ ಹಾಕಿ ಎಷ್ಟು ಎಫರ್ಟ್ ಹಾಕಿದ್ರು ರಿಸಲ್ಟ್ ಬರ್ತಿರ್ಲಿಲ್ಲ. ಆ ಥರ ಎಷ್ಟೋ ಜನಗಳಿದ್ದಾರೆ ಈ ಟೆಕ್ನಾಲಜಿಲಿ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋ ಇದ್ದಾರೆ, ನೀವು ನೋಡ್ತೀರಾ. ಓಕೆ, ಅಷ್ಟು ಕಷ್ಟಪಡ್ತಿದ್ದೀನಿ, ಟ್ಯಾಲೆಂಟ್ ಇದೆ, ಎಕ್ಸ್ಟ್ರಾಡಿನರಿ ಎಜುಕೇಶನ್ ಇದೆ, ಬಟ್ ನಾನು ಅನ್ಕೊಂಡ್ರು ಗುರಿ ಮುಟ್ಟಕ್ಕಾಗ್ತಿಲ್ಲ. ಯಾಕೆ? ಅದ್ರದ್ದು ರೂಟು ತಿಳ್ಕೊಬೇಕಾ? ವೇಟ್ ಮಾಡಿ, ಸಿಗುತ್ತೆ ಈ ವರ್ಕ್ಶಾಪ್ ಅಲ್ಲಿ. ನೆಕ್ಸ್ಟ್, ನನ್ನ ಕಷ್ಟಗಳಿಗೆ ಮೂಲ ಕಾರಣ ಅಂತ ತಿಳಿದಿದ್ಯಾ? ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಿದೆ. ಏನ್ ಎಕ್ಸಾಕ್ಟ್ಲಿ ಮೂಲ ಕಾರಣ? ನಾನು ಅನ್ಕೊಂಡಿದ್ದೀನಿ ಇದಿರ್ಬೋದಾ ಅಂತ, ಬಟ್ ಅದಾ ಎಕ್ಸಾಕ್ಟ್ಲಿ ಕಾರಣ? ಅಗೇನ್ ಇಲ್ಲಿ ನಾನು ಅನ್ಕೊಂಡಿರೋದೇ ಒಂದಾಗಿರುತ್ತೆ, ಆದ್ರೆ ಅದಕ್ಕೆ ಮೂಲ ಕಾರಣನೇ ಬೇರೆ ಇರುತ್ತೆ. ನಾವು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಏನೋ ಒಂದು ಸಿಂಪ್ಟಮ್, ಎದೆ ನೋವು ಅಂತ ಹೋಗ್ತೀವಿ. ಫಸ್ಟ್ ಏನ್ ಮಾಡ್ತಾರೆ ಡಾಕ್ಟರ್? ಫಸ್ಟ್ ಚೆಕ್ ಮಾಡ್ತಾರೆ, ಏನು ಮೂಲ ಕಾರಣ, ಏನ್ ತಿಂದ್ರಿ, ರಾತ್ರಿ ಏನಾಯ್ತು, ಯಾವ ಪಾರ್ಟಿ ಮಾಡಿದ್ರಿ. ಓಕೆ, ಅಲ್ಲಿ ಫಸ್ಟ್ ಚೆಕ್ ಮಾಡ್ತಾರೆ. ಆಮೇಲೆ ಫಸ್ಟ್ ರೂಟ್ನ ಚೆಕ್ ಮಾಡ್ತಾರೆ, ಏನ್ ಕಾರಣ ಇದೆ, ಆಮೇಲೆ ಟ್ರೀಟ್ಮೆಂಟು ಕಾರಣ ತಿಳ್ಕೊಳ್ತಾರೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಯಾರಾದ್ರು? ಹಾಗೇನೆ ನನ್ನ ಲೈಫಿಗೆ ಎಕ್ಸಾಕ್ಟ್ ರೀಸನ್ ಏನು ಅದನ್ನ ತಿಳ್ಕೊಬೇಕು ಫ್ರೆಂಡ್ಸ್, ಆಮೇಲೆ ಟ್ರೀಟ್ಮೆಂಟ್ ಕಡೆ ಹೋಗ್ಬೇಕು. ಅಂಡ್ ಈ ಪ್ರೋಗ್ರಾಮು ಕಂಪ್ಲೀಟ್ಲಿ ನಿಮಗೆ ಓನ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್. ನಿಮ್ಮನ್ನ ಸ್ಕ್ಯಾನ್ ಮಾಡ್ತೀವಿ, ನೀವೇ ಸ್ಕ್ಯಾನ್ ಮಾಡ್ಕೊಂತೀರಾ ನಂದು ಎಲ್ಲಿ ಏನೇನು ಮಿಸ್ ಆಗ್ತಿದೆ, ಏನು ಅಪ್ಗ್ರೇಡ್ ಮಾಡಬೇಕು ಅಂತ. ಅಂಡ್ ಕೆಲವೊಂದ್ರಲ್ಲಿ ಆಲ್ರೆಡಿ ನೀವು ಅಪ್ಗ್ರೇಡ್ ಆಗಿದ್ದೀರಿ, ಆದ್ರೆ ಅಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗೋ ಚಾನ್ಸ್ ಇರುತ್ತೆ. ಕೆಲವೊಂದ್ರಲ್ಲಿ 10, 20, 30, 40, 50 ಇರ್ಬೋದು, 60% ಇರ್ಬೋದು, ಇನ್ನ 80, 90, 100 ಕಡೆ ಹೋಗೋದು ಹೇಗೆ ಅದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಆ ಮೂಲ ಕಾರಣ ಗೊತ್ತಾಗುತ್ತೆ. ಇಲ್ಲಿ ಸಾಕಷ್ಟು ಕಡೆ ಚಾಲೆಂಜ್ ಏನಾಗುತ್ತೆ ಅಂದ್ರೆ, ಎಲೆಗಳಿಗೆ ಔಷಧಿ ಹೊಡಿತಾ ಇರ್ತೀವಿ, ಆದ್ರೆ ಪ್ರಾಬ್ಲಮ್ ರೂಟ್ ಅಲ್ಲಿ ಇರುತ್ತೆ, ಬೇರಲ್ಲಿ ಇರುತ್ತೆ ಅನ್ಕೊಳ್ಳಿ. ಬೇರಲ್ಲಿ ಪ್ರಾಬ್ಲಮ್ ಇದ್ರೆ ಬೇರೆ ಟ್ರೀಟ್ಮೆಂಟ್ ಕೊಡ್ಬೇಕು, ಎಲೆಗಲ್ಲ. ಹಾಗೇನೆ ಇಲ್ಲಿ ನನ್ನ ಲೈಫಿನ ಬೇರು ಏನು, ನಾನು ಎಕ್ಸಾಕ್ಟ್ಲಿ ಎಲ್ಲಿ ಸ್ಟ್ರಕ್ ಆಗಿದ್ದೀನಿ
ಅದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್, ಎಸ್, ನಾನು ಮಾಡಿದ ಪೂಜೆ, ಜಪ, ವ್ರತ ಎಷ್ಟೊಂದು ಮಾಡ್ತಿದ್ದೀನಿ, ಪ್ರಾರ್ಥನೆಗಳು ಫಲಿಸ್ತಿದ್ಯಾ? ಎಸ್, ಇದೆಲ್ಲದೂ ಬೇಕು, ಇದೆಲ್ಲದೂ ಮಾಡಲೇಬೇಕು. ಇದೊಂದೇ ಆಗುತ್ತಾ ಅಂತ ಪ್ರಶ್ನೆ. ಇಷ್ಟೆಲ್ಲ ಮಾಡಿದ್ರು ಯಾಕಾಗ್ತಿಲ್ಲ? ಇದಕ್ಕೆ ಸಪೋರ್ಟಿವ್ ಆಗಿ ನನ್ನೊಳಗಡೆ ಏನಾಗ್ಬೇಕಾಗಿದೆ, ನನ್ನ ಟ್ರಾನ್ಸ್ಫಾರ್ಮೇಶನ್ ಏನು, ನನ್ನ ಪರಿವರ್ತನೆ ಏನಾಗ್ಬೇಕಾಗಿದೆ, ಅದನ್ನ ನಾನು ನೋಡ್ಬೇಕಲ್ವಾ? ನಾನು ದೇವರು ಯಾಕೆ ನಾನು ಅನ್ಕೊಂಡಿದ್ದು ಪ್ರಾರ್ಥನೆನ ಫಲಿಸ್ತಾ ಇಲ್ಲ? ದೇವ್ರಿಗೆ ಎಷ್ಟೊಂದು ಪೂಜೆ ಮಾಡಿದೀನಿ ನಾನು, ಎಷ್ಟೊಂದು ಲಕ್ಷ ಲಕ್ಷ ಖರ್ಚು ಮಾಡಿರ್ತೀವಿ, ಆದ್ರೂ ಸಮ್ ಟೈಮ್ ಕೆಲಸ ಮಾಡ್ತಿಲ್ಲ. ವಾಸ್ತು ಚೇಂಜ್ ಮಾಡಿರ್ತೀನಿ, ಆದ್ರೂ ಕೆಲಸ ಮಾಡ್ತಿಲ್ಲ. ಅದೆಲ್ಲದೂ ಬೇಕು. ಅದ್ರ ಜೊತೆಗೆ ನಂದೇ ಆದ ಒಂದು ವಾಸ್ತು ಇದೆ, ನನ್ನೊಳಗಡೆ ಒಂದು ವಾಸ್ತು ಇದೆ. ಆ ವಾಸ್ತು ಅಪ್ಗ್ರೇಡ್ ಮಾಡೋದು ಯಾವಾಗ? ಅದಕ್ಕೆ ಬೇಕಾಗಿರೋದು ಒಂದು ಲೈಫ್ ಎಜುಕೇಶನ್ ಫ್ರೆಂಡ್ಸ್. ಆ ಲೈಫ್ ಎಜುಕೇಶನ್ ಸರಿಯಾದ ಟೂಲ್ ಸಿಕ್ಕರೆ ಖಂಡಿತ ದೇವರು ನನ್ನ ಜೊತೆಗೆ ಇರ್ತಾನೆ ಯಾವಾಗ್ಲೂ. ನಾನು ಅನ್ಕೊಂಡಿರೋ ಪ್ರೇಯರು, ಪ್ರಾರ್ಥನೆಗಳು ಎಲ್ಲ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಯಾವಾಗ್ಲೂ ನೆಮ್ಮದಿಯ ಜೀವನ ನಡೆಸ್ತಿದ್ದೀರಾ? ನೆಮ್ಮದಿ ಇದೆಯಾ ನಮ್ಗೆ? ಕೆಲವೊಬ್ರು ಅನಿಸ್ತಿರ್ತಾರೆ, ಏನೋ ಬೇಡಪ್ಪ, ನೆಮ್ಮದಿ ಇದ್ರೆ ಸಾಕು. ಇವತ್ತಿನ ಫ್ಯಾಮಿಲಿ ಜಂಜಾಟದಲ್ಲಿ ನೆಮ್ಮದಿ ಒಂದ್ ಸಾಕು. ಕೆಲವೊಬ್ರು ಅಂತಾರೆ, ಎಲ್ಲರೂ ಒಂದ್ ಕಡೆ ಲಕ್ಷ ಕೊಟ್ರೆ ಸಿಗುತ್ತೆ ಅಂದ್ರೆ ಹೋಗ್ಬಿಟ್ಟು ತಗೊಂಡ್ಬಂದ್ಬಿಡೋಣ ಅನ್ಸುತ್ತೆ. ಸಿಗುತ್ತೆ ಎಲ್ಲಾದ್ರೂ? ಲಕ್ಷ ಅಥವಾ 10 ಲಕ್ಷ 50 ಲಕ್ಷ ಕೊಟ್ರೆ ನೆಮ್ಮದಿ? ಇವತ್ತು ಎಷ್ಟೋ ಜನಗಳಿಗೆ ದುಡ್ಡಿದೆ. 10 ವರ್ಷದಿಂದ 20 ವರ್ಷದಿಂದ ದುಡ್ಡು ಇರಲಿಲ್ಲ, ಈಗ ದುಡ್ಡು ಬೇಜಾನಿದೆ, ಆದ್ರೆ ನೆಮ್ಮದಿನೇ ಇಲ್ಲ. 10 ವರ್ಷದಿಂದ ನೆಮ್ಮದಿ ಇತ್ತು, ದುಡ್ಡು ಇರಲಿಲ್ಲ. ಈಗ ಈ ತರದ್ದು ಎಷ್ಟೋ ಚಾಲೆಂಜಸ್ ಇದೆ. ಖಂಡಿತ ನೀವು ಡಿಸೈಡ್ ಮಾಡಿದ್ರೆ, ಈ ಟೆಕ್ನಾಲಜಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅಳವಡಿಸ್ಕೊಂಡಿದ್ದಾದ್ರೆ ಪ್ರತಿ ಕ್ಷಣ ನೆಮ್ಮದಿಯಲ್ಲಿ ಇರ್ಬೋದು. ಆ ತರ ನೆಮ್ಮದಿಯಾಗಿರ್ತಕ್ಕಂಥ ಸಾವಿರಾರು ಜನ ಈ ಟೆಕ್ನಾಲಜಿಲಿ ಅನುಭವ ಪಡ್ಕೊಂಡಿದ್ದಾರೆ. ಅದನ್ನ ಕೆಲವೊಂದು ಶಾಂಪಲ್ ನೀವು ನೋಡ್ತೀರಾ. ಓಕೆ, ನೆಕ್ಸ್ಟ್, ನಾನು ಮನುಷ್ಯನೇ ಆಗಿ ಏಕೆ ಹುಟ್ಟಿದ್ದೀನಿ? ಯೋಚನೆ ಮಾಡಿದ್ದೇನೆ ಯಾವತ್ತಾರು? ನಾನು ಯಾಕೆ ಮನುಷ್ಯನಾಗಿ ಹುಟ್ಟಿದೆ? ಒಂದು ಹಸು ಆಗ್ಬೋದಿತ್ತು, ಕುರಿ ಆಗ್ಬೋದಿತ್ತು, ಕೋಳಿ ಆಗ್ಬೋದಿತ್ತು, ನಾಯಿ ಆಗ್ಬೋದಿತ್ತು, ಪಕ್ಷಿ ಆಗ್ಬೋದಿತ್ತು, ಗಿಡ ಮರ ಆಗ್ಬೋದಿತ್ತು. ನಾನು ಮನುಷ್ಯನಾಗಿ ಜನ್ಮ ಪಟ್ಟಿದ್ದೀನಿ, ಹಂಗಾರೆ ಏನ್ ರೀಸನ್? ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ? ರಿಯಲ್ ಪವರ್ ಆಫ್ ಹ್ಯೂಮನ್ ಬೀಯಿಂಗ್ ಏನು, ಅದು ಸಹ ನಿಮಗೆ ಎಲ್ಲಿ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್, ಸಂಪೂರ್ಣ ಜೀವನದ ನಿಜವಾದ ಅರ್ಥ. ನಾನು ನನ್ನ ಲೈಫಿಗೆ ನಂದೇ ಆದ ಅರ್ಥಗಳನ್ನ ಕೊಟ್ಕೊಂಡ್ಬಿಟ್ಟಿದ್ದೀನಿ. ನಿಜವಾದ ಅರ್ಥ ಏನು ಅದು ನಿಮಗೆ ಗೊತ್ತಾಗುತ್ತೆ. ನೀವು ಕೊಟ್ಕೊಂಡಿರೋ ಅರ್ಥ ಸರಿಯಾದ ಅರ್ಥನ, ಇಲ್ಲಿ ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈ ವರ್ಕ್ಶಾಪ್ ಅಲ್ಲಿ, ಇದು ಸರಿಯಾದ ಅರ್ಥನ? ನಿಮಗೆ ಒಂದೊಂದು ದಿನದಲ್ಲೇ ಬಿಡಿಬಿಡಿಯಾಗಿ ಈ ಪ್ರೋಗ್ರಾಮ್ ನಿಮಗೆ ಮಿರರ್ ಇದ್ದಾಗೆ. ನಾವು ಬರೀ ಮಿರರ್ ಹಿಡಿತಾ ಹೋಗ್ತೀವಿ, ನಿಮಗೆ ಕನ್ನಡಿ ಎಲ್ಲ ಆಂಗಲ್ ಅಲ್ಲಿ ತೋರಿಸ್ತಾ ಬರ್ತೀವಿ. ನೀವೇ ತಲೆ ಬಾಚ್ಕೊಳ್ತೀರಾ, ನೀವೇ ಪೌಡರ್ ಹಾಕೊಳ್ತೀರಾ, ನೀವೇ ಮೇಕಪ್ ಮಾಡ್ಕೊಳ್ತೀರಾ. ನಮ್ಮ ಈ ಪ್ರೋಗ್ರಾಮು ಕೇವಲ ಮಿರರ್ ಇದ್ದಾಗೆ, ನೀವೇ ಚೆಕ್ ಮಾಡ್ಕೊಳ್ತೀರಾ ಎಲ್ಲೆಲ್ಲಿ ನೀವಿನ್ನೂ ಅಪ್ಗ್ರೇಡ್ ಆಗಬೇಕಾಗಿದೆ ಅಂತ. ಹಾಗೆ ಇತರರ ಮನಸ್ಸನ್ನು ಗೆಲ್ಲುವ ಕಲೆ ನನಗೆ ತಿಳಿದಿದೆ. ಫಸ್ಟ್ ಆಫ್ ಆಲ್, ಬೇರೆಯವ್ರ ಮನಸ್ಸನ್ನ ನಾನು ಗೆಲ್ತಿದ್ದೀನಾ? ಗೆಲ್ಬೇಕಾ ಬೇಡವಾ? ಹೇಗೆ ಗೆಲ್ಲೋದು? ವಾದ ವಿವಾದದಲ್ಲಿ ನಾನು ಗೆಲ್ತಿದ್ದೀನಿ, ವಾದದಲ್ಲಿ ಗೆದ್ದು ಬಿಡ್ತೀನಿ, ಆ ಟೈಮಲ್ಲೂ ಟೆಂಪ್ರವರಿ. ಆದ್ರೆ ವ್ಯಕ್ತಿಗಳ ಹತ್ರ ಸೋಲ್ತಿದ್ದೀನಿ. ವಾದ ಗೆಲ್ಬೇಕಾ, ವ್ಯಕ್ತಿನ ಗೆಲ್ಬೇಕಾ? ಅವರ ಮನಸ್ಸನ್ನ ಗೆಲ್ಬೇಕಾ? ಅವರು ನಾನು ಹೇಳಿದ್ದನ್ನ ಖುಷಿಯಾಗಿ ಒಪ್ಕೋಬೇಕಾ? ಅದಾಗ್ತಿದ್ಯಾ? ನಿಮ್ಮ ಬಿಸ್ನೆಸ್ ಅಲ್ಲಿ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಇರ್ಬೋದು, ಎಲ್ಲ ಕಡೆ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜನಗಳ ಮನಸ್ಸನ್ನ ನೀವು ಗೆಲ್ಲಕ್ಕಾಗಿದೆ ಇಲ್ಲಿ ತನಕ? ಅದು ಇನ್ಕ್ರೀಸ್ ಆದ್ರೆ ಹೇಗಿರುತ್ತೆ, ಇದನ್ನ ನೀವು ಚೆಕ್ ಮಾಡಿ. ಹಾಗೆ ಇತರರು ನನ್ನನ್ನು ಇಷ್ಟಪಡ್ತಿದ್ದಾರಾ? ಕೆಲವರು ಹೇಳ್ತಾರೆ, ಯಾರು ಇಷ್ಟಪಟ್ರೇನು ಸ್ವಾಮಿ, ಬಿಟ್ರೇನು, ನಾನ್ ಪಾಡಿಗೆ ನಾನಿದ್ದೀನಿ ಅಂತ. ಅದು ಒಂದು ಜೀವನನ. ಇತರರು ಅಂದ್ರೆ ಯಾರು? ಬೀದಿ ಹೋಗರಲ್ಲ ಸ್ವಾಮಿ, ನಮ್ಮ ಮನೆಯಲ್ಲೇ ಇರೋರು. ನಮ್ಮ ಮನೆಯಲ್ಲೇ ಇರೋ ವ್ಯಕ್ತಿಗಳು ನನ್ನನ್ನ ಸಂಪೂರ್ಣವಾಗಿ ಇಷ್ಟಪಡ್ತಿದಾರ? ನಾಟಕೀಯವಾದ ಜೀವನ ನಡೀತಾ ಇದೆ. ಮನೆ ಒಳಗಡೆ ಇದ್ದೀವಿ ಅಷ್ಟೇ, ಆದ್ರೆ ಮನಸ್ಸುಗಳು ದೂರ ದೂರ ಆಗೋಗ್ಬಿಟ್ಟಿದೆ. ನಾನು ಹೇಳಿದ್ದು ಅವ್ರಿಗೆ ಇಷ್ಟ ಆಗ್ತಿಲ್ಲ, ಅವ್ರು ಹೇಳಿದ ನನಗೆ ಇಷ್ಟ ಆಗ್ತಿಲ್ಲ, ನನ್ನನ್ನ ಕಂಡ್ರೆ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಯೋಚನೆ ಮಾಡಿದಿನ? ಇಷ್ಟಪಡ್ಬೇಕಾ? ಇಷ್ಟಪಟ್ರೆ ಹೇಗಿರುತ್ತೆ ಅದಷ್ಟೇ ಕ್ವಶನ್ ಮಾಡಿ. ನೆಕ್ಸ್ಟ್, ಇತರರು ನನಗೆ ಏಕೆ ಇಷ್ಟ ಆಗ್ತಿಲ್ಲ? ಒಂದು, ನಾನು ಅವ್ರಿಗೆ ಇಷ್ಟ ಆಗ್ತಿಲ್ಲ, ಇನ್ನೇನು ಬೇರೆಯವ್ರು ನನಗೆ 100% ಇಷ್ಟ ಆಗ್ಬಿಡ್ತಿದಾರ? ನೀನ್ ಹೆಂಗಿದ್ರು ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದೀನ ನಾನು? ಯೋಚನೆ ಮಾಡಿ ನೋಡೋಣ. ಏನ್ ಮಾಡಿದ್ರು ಅವ್ರು ನನಗೆ ಇಷ್ಟ ಆಗ್ತಿಲ್ಲ. ಅವರು ಹೇಳ್ತಿರ್ತಾರೆ, ನನಗೆ ಹೆಂಗಿದ್ರು ಕಷ್ಟ ಅಲ್ಲಪ್ಪ ನಿಮಗೆ ಅಂತ. ಎಸ್ ಆರ್ ನೋ? ನನಗೆ ನನ್ನ ಹತ್ರದವ್ರಿಗೆ ಯಾರು ಇಷ್ಟ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಈ ಇಷ್ಟ ಆಗ್ದಲೇ ಇರೋದಕ್ಕೆ, ನನಗೆ ಅವ್ರು ಇಷ್ಟ ಆಗದಿರೋದಕ್ಕೆ, ಅವ್ರಿಗೆ ನಾನು ಇಷ್ಟ ಆಗದಕ್ಕೆ ಏನೇನು ಕಳ್ಕೊಳ್ತಿದ್ದೀನಿ ನಾನು, ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಎಷ್ಟೋ ಬಿಸ್ನೆಸ್ ಅಲ್ಲಿ ಇದೀವಿ ನಾವು, ಹೆಸರಿಗಿದೀವಿ, ಜಾಬ್ ಅಲ್ಲಿ ಇದೀವಿ, ಹೆಸರಿಗೆ ಖುಷಿಯಾಗಿ, ಎದುರುಗಡೆ ಕುಚ್ಚುಕು ಫ್ರೆಂಡ್ಶಿಪ್, ಒಳಗಡೆ ಇನ್ನರ್ ಹೇಗಿದೆ, ಆ ಅಂತರಂಗ ಸತ್ಯನ ನಾನು ನೋಡ್ಬೇಕಾಗತ್ತೆ ಫ್ರೆಂಡ್ಸ್. ಹಾಗೆ ಇತರರು ನನ್ನ ಮಾತನ್ನು ಏಕೆ ಕೇಳುತ್ತಿಲ್ಲ? ಕೇಳ್ತಿದಾರ ನನ್ನ ಮಾತನ್ನ? ನಾನು ಹೇಳ್ತೀನಿ, ನಾನು ಅವ್ರ ಒಳ್ಳೇದಕ್ಕೆ ಹೇಳ್ತೀನಿ, ಅವ್ರ ಉದ್ಧಾರಕ್ಕೆ ಹೇಳ್ತಿದ್ದೀನಿ, ಆದ್ರೆ ಅವ್ರ ಮಾತು ಕೇಳ್ತಿಲ್ಲ. ಯಾಕೆ? ಇದಕ್ಕೂ ಸಹ ಒಂದು ರಾಂಗ್ ಟೂಲ್ ಬಳಸ್ತಾ ಇರ್ತೀನಿ ಫ್ರೆಂಡ್ಸ್ ನಾನು.
ಸ್ಪಾನರ್ ಜಾಗದಲ್ಲಿ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಿರ್ತೀನಿ. ಅದೇ ಕಾರಣಕ್ಕೆ ಅವ್ರು ನನ್ನ ಮಾತು ಕೇಳ್ತಿಲ್ಲ, ಅವ್ರು ಕೇಳ್ತಿಲ್ಲ ಅಂದ್ಬಿಟ್ಟು ನನಗೆ BP ಜಾಸ್ತಿ ಆಗಿ ತಲೆನೋವು ಬಂದು ಶುಗರ್ ಬಂದು ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಈ ತರ ಎಷ್ಟೋ ನೆಮ್ಮದಿನ ಕಳ್ಕೊಂಡಿದ್ದೀನಿ. ಇವ್ರೊಬ್ರು ನನ್ನ ಮಾತು ಕೇಳಿದ್ದಿದ್ರೆ ನನ್ನ ಲೈಫ್ ಏನೇನೋ ಆಗಿರ್ತಿತ್ತು ಅಂತ ಹೇಳಿದಿನಲ್ವಾ. ಆ ವ್ಯಕ್ತಿ ಯಾಕೆ ಮಾತು ಕೇಳ್ತಿಲ್ಲ, ಅವ್ರು ನಿಮ್ಮ ಮಾತು ಕೇಳಿದ್ರೆ ಹೇಗಿರುತ್ತೆ? ಅವರು ನನ್ನ ಮಾತು ಕೇಳೋದಕ್ಕೆ ನಾನು ರಾಂಗ್ ಟೂಲ್ನ ಬಳಸ್ತಿರ್ತೀನಿ. ಆ ರೈಟ್ ಟೂಲ್ ಏನು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದೇ ಈ ಒಂದು ಕಾರ್ಯಕ್ರಮದ ವಿಶೇಷ ಫ್ರೆಂಡ್. ಹಾಗೆ ನಿಮ್ಮ ಜೀವನದಲ್ಲಿ ಈ ವರ್ಕ್ಶಾಪ್ ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯಾಕೆಂದ್ರೆ ಇವತ್ತು ಸಾಕಷ್ಟು ಜನಗಳಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಇಂಪಾಸಿಬಲ್, ನಾನು ಯೋಚನೆ ಕೂಡ ಮಾಡಿರಲಿಲ್ಲ ನನ್ನ ಲೈಫ್ ಈ ತರ ಆಗುತ್ತೆ ಅಂತ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ನೀವು ಕೆಲವೊಂದು ಶಾಂಪಲ್ ನೋಡ್ತೀರಾ ಇವಾಗ. ಇದುವರೆಗೂ ನೀವೆಲ್ಲ ಏನ್ ಕಾಯ್ತಿದ್ರಿ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಲೈಫ್ ಬೇಕು ಅಂತ ಒಂದು ಅದ್ಭುತವಾದ ಶಿಫ್ಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಎಷ್ಟೋ ನಿಮ್ಮ ವರ್ಷಗಳ ತಪ್ಪನೆಗಳು ನಿಮಗೆ ಉತ್ತರ ಸಿಗುತ್ತೆ. ಈ ಪ್ರೋಗ್ರಾಮ್ ಅಟೆಂಡ್ ಆಗಿ ರಿಸಲ್ಟ್ ಪಡ್ಕೊಂಡಿರೋ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಅದು ಸಹ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಈ ವರ್ಕ್ಶಾಪ್ನ ವಿಶೇಷವಾಗಿ ವೈಶಿಷ್ಟ್ಯತೆ ಏನು ಅಂದ್ರೆ ಅಳವಡಿಕೆಗೆ ಪ್ರಥಮ ಪ್ರಾಮುಖ್ಯತೆ. ಎಷ್ಟೊಂದು ಕಾರ್ಯಕ್ರಮಗಳು ಅಟೆಂಡ್ ಮಾಡಿರ್ತೀರಿ, ಎಷ್ಟೊಂದು ವಿಡಿಯೋಗಳು ನೋಡಿರ್ತೀವಿ, ಯೂಟ್ಯೂಬಲ್ಲಿ ಎಷ್ಟೊಂದು ವಿಡಿಯೋ ನೋಡಿದ್ವಿ, ವಾಟ್ಸಪ್ಪಲ್ಲಿ ಎಷ್ಟೋ ಸೂಪರ್ ಆಗಿದೆ, ಸ್ಟೇಟಸ್ ಅಲ್ಲಿ ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿರ್ತೀನಿ. ಆದ್ರೆ ಅದ್ರ ಪ್ರಕಾರ ನಾನು ಅಳವಡಿಕೆ ಮಾಡ್ಕೊಳ್ತಿದ್ದೀನಾ? ದ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಹ್ಯುಮ್ಯಾನಿಟಿ ಈಸ್ ಅಪ್ಲಿಕೇಶನ್ ಫ್ರೆಂಡ್ಸ್. ಅಂಡ್ ಈ ಪ್ರೋಗ್ರಾಮು ನನ್ನ ಯುನಿಕ್ನೆಸ್, ಈ ಒಂದು 25+ ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಫೋಕಸ್ ಮಾಡಿದ್ದು, ನನಗೆ ಇದೆಲ್ಲ ಇಷ್ಟು ಪವರ್ ಬಂದಿರೋದ ಕಾರಣ ನಾನು ಇಲ್ಲಿ ಏನ್ ಹೇಳಕ್ತಾ ಇದ್ದೀನಿ, ನಾನು ಅಳವಡಿಸ್ಕೊಂಡಿದ್ದು ಮಾತ್ರ. ನನ್ನ ಅಳವಡಿಕೆನ ನನ್ನ ಫ್ಯಾಮಿಲಿ ನೋಡಿ, ನನ್ನ ಹತ್ರದವ್ರು ನೋಡಿ, ಅವರು ಸರ್ಟಿಫೈ ಕೊಟ್ಟಿದ್ದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ತರ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಕಲ್ತಿದ್ದನ್ನ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟು. ಆ ಅಳವಡಿಸ್ಕೊಳ್ಳೋದಕ್ಕೆ ಏನೇನೇನೇನು ಮಾಡಬೇಕು, ಅದಕ್ಕೆ ನಮ್ಮ ಹತ್ರ ಸಿಸ್ಟಮೆಟಿಕ್ ಆಗಿ ಪ್ರಾಪರ್ ಸ್ಟ್ರಕ್ಚರ್ಡ್ ಸಿಸ್ಟಮ್ ನಮ್ಮ ಹತ್ರ ರೆಡಿ ಇದೆ. ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹಾಗೆ ನೆಕ್ಸ್ಟ್, ಕಲಿತದನ್ನು ಅಳವಡಿಸ್ಕೊಳ್ಳಲು ಸಂಕಲ್ಪ ಮಾಡಿರೋರಿಗೆ ಮಾತ್ರ ಈ ಪ್ರೋಗ್ರಾಮ್. ನೀವು ಕಲಿತೀರಿ ಪ್ಲಸ್ ಸಂಕಲ್ಪ ಮಾಡ್ತೀರಿ ಸ್ಟ್ರಾಂಗ್ ಆಗಿ, ನಾನು ಅಳವಡಿಸ್ಕೊಳ್ಳೋಕೆ ಸಿದ್ಧನಿದ್ದೀನಿ ಅಂದ್ರೆ ನಾವು ನಿಮಗೆ ಲೈಫ್ ಲಾಂಗ್ ಸಪೋರ್ಟ್ ಇರುತ್ತೆ ನಮ್ದು. ಈ ಸಿಸ್ಟಮ್ ಬರೀ ಒಂದು ಪ್ರೋಗ್ರಾಮ್ ಒಂದು ಸರಿ ಬಂದು ಹೋಗೋದು ಅಲ್ವೇ ಅಲ್ಲ, ಲೈಫ್ ಲಾಂಗ್ ನಮ್ಮಿಂದ ಸಪೋರ್ಟ್ ಇರುತ್ತೆ. ಬಟ್ ನೀವು ನಿಮಗೆ ಬೇಕು ಅಂತ ಇರ್ಬೇಕಷ್ಟೇ. ಓಕೆ. ಹಾಗೆ ವೆರಿ ಇಂಪಾರ್ಟೆಂಟ್, ನನ್ನ ಲೈಫಿನ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನು? ಎಜುಕೇಶನ್ ಪ್ಲಸ್ ಮೆಡಿಟೇಷನ್ ಈಸ್ ಈಕ್ವಲ್ ಟು ಟ್ರಾನ್ಸ್ಫಾರ್ಮೇಶನ್ ಫ್ರೆಂಡ್ಸ್. ಇವತ್ತು ಧ್ಯಾನಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಇಲ್ಲಿ ನಾವು ಅದಕ್ಕೂ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಜ್ಞಾನಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಎರಡೂ ಅಷ್ಟೇ ಇಂಪಾರ್ಟೆಂಟ್. ಎರಡೂ ಒಂದು ಚಕ್ಕಡಿ ಬಂಡಿಯ ಎರಡು ಗಾಲಿ ಇದ್ದಂಗೆ, ಎರಡೂ ಈಕ್ವಲ್ ಆಗಿರಲೇಬೇಕು. ಎರಡೂ ಈಕ್ವಲ್ ರನ್ ಆದ್ರೆ ನನ್ನ ಲೈಫ್ ಎಕ್ಸ್ಟ್ರಾಡಿನರಿ ಹಾಕಾಗೋದು. ಎಷ್ಟೋ ಜನ ಧ್ಯಾನ ಮಾಡ್ತಿರ್ತೀವಿ, ಜ್ಞಾನ ಇರಲ್ಲ, ವರ್ಕ್ ಆಗೋದಿಲ್ಲ. ಆ ಧ್ಯಾನ ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕು ಅಂದ್ರೆ ನಿಮಗೆ ಜ್ಞಾನ ಇರಬೇಕು, ಜ್ಞಾನ ಎಫೆಕ್ಟಿವ್ ಆಗಿ ಅಳವಡಿಕೆ ಆಗಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಇವೆರಡೂ ಕಾಂಬಿನೇಷನ್ ಅಲ್ಲಿ ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಈ ತರ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಎಜುಕೇಶನ್ ಅಂಡ್ ಮೆಡಿಟೇಷನ್ ಕಾಂಬಿನೇಷನ್ ನಿಮಗೆ ಈ ಪ್ರೋಗ್ರಾಮ್ ಸ್ಪೆಷಲ್ ಅನ್ಸುತ್ತೆ ಫ್ರೆಂಡ್ಸ್. ಹಾಗೆ ಈ ಮೇಲ್ನಲ್ಲಿ ಯಾವ್ದಾದ್ರು ಒಂದು, ಇಷ್ಟೊಂದು ಪ್ರಶ್ನೆಗಳು ಕೇಳ್ಕೊಂಡ್ ಬಂದ್ರಲ್ವಾ, ಇಷ್ಟೊಂದು ಪ್ರಶ್ನೆಗಳು ನೋಡಿದ್ರಿ ನೀವು, ಇದ್ರಲ್ಲಿ ಯಾವ್ದಾದ್ರು ಒಂದಕ್ಕೆ ನೀವು 100% ಉತ್ತರ ಬೇಕು ಅಂತಿದ್ರೆ ಈ ವರ್ಕ್ಶಾಪ್ ನಿಮಗೋಸ್ಕರ. ನೀವು ಅಟೆಂಡ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ನೋಡಿ ನಿಮಗೆ ನಿಮ್ಮ ಲೈಫು ಈ ಬಿಫೋರ್ ಅಂಡ್ ಆಫ್ಟರ್ ಹೇಗಾದೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಮಾಡೇ ಮಾಡ್ತೀರಾ. ಓಕೆ. ಇದು ಅಂಡ್ ಈ ವರ್ಕ್ಶಾಪ್ ನೀವು ಇದುವರೆಗೂ ಯಾರಿಗೆ ಏನೇನೋ ಗಿಫ್ಟ್ ಕೊಟ್ಟಿದ್ದೀರಿ, ಬೇರೆಯವರು ನಿಮಗೆ ಯಾವ್ಯಾವುದೋ ಗಿಫ್ಟ್ ಕೊಟ್ಟಿರ್ಬೋದು, ಬಟ್ ನೀವೇ ಹೇಳ್ತೀರಾ ಈ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಮ ಲೈಫಲ್ಲಿ ನಿಮಗೆ ನೀವು ಕೊಟ್ಕೊಂಡಿರೋ ಬಿಗ್ಗೆಸ್ಟ್ ಗಿಫ್ಟ್ ಯಾವ್ದಾದ್ರು ಇದೆ ಅಂದ್ರೆ ಈ ವರ್ಕ್ಶಾಪ್ ಫ್ರೆಂಡ್ಸ್. ನಿಮಗೋಸ್ಕರ ನೀವು ತಗೋಬೇಕಾಗಿರೋ ನಿರ್ಧಾರ ಈ ವರ್ಕ್ಶಾಪ್ ನಿಮಗೆ ಬಿಗ್ಗೆಸ್ಟ್ ಗಿಫ್ಟ್ ಅಂತ ನಿಮಗೆ ಅನ್ಸುತ್ತೆ. ಆ ತರ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಪ್ರೋಗ್ರಾಮ್ ಅಲ್ಲಿ ಆಗುತ್ತೆ. ಓಕೆ. ಈಗ ಇದರಲ್ಲಿ ವಿಶೇಷತೆ ಏನು ಅಂದ್ರೆ, ಈ ಒಂದು ಪ್ರೋಗ್ರಾಮು ಶೆಡ್ಯೂಲ್ ನಿಮಗೆ ಆಮೇಲೆ ಕೊಡ್ತೀನಿ ನಾನು. ಎವ್ರಿ ಡೇ ನಾವು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದಕ್ಕೋಸ್ಕರ ಒಂದು DMP ಅಂತಿದೆ, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್. ನೀವು ಬೇಕಾದ್ರೆ ಯಾವುದೇ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಮೋಸ್ಟ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋ ಚಾನ್ಸ್ ಇಲ್ಲ. ಬಿಕಾಸ್ ನಾನು ಇವೆಲ್ಲದು ವರ್ಲ್ಡ್ ಬೆಸ್ಟ್ ಎಜುಕೇಶನ್ ಅನ್ನ ಕಂಪೈಲ್ ಮಾಡಿ ಮಾಡ್ತಕ್ಕಂಥದ್ದು. ಇದು ಎವ್ರಿ ಡೇ ನಾನು ಹೇಳಿದ್ನಲ್ಲ ಲೈಫ್ ಲಾಂಗ್ ಸಪೋರ್ಟ್ ಇರುತ್ತೆ ಅಂತ, ಅದಕ್ಕೆ ಇದೆ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ. ಡೈಲಿ 5 to 6 ಈ ಶೆಡ್ಯೂಲ್ ಇದೆ. 6 to 7 ಈ ನಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಇರುತ್ತೆ. ಇದರಲ್ಲಿ ಏನೇನಿರುತ್ತೆ 5 to 6 1 hour ಅಲ್ಲೇ. ಓಕೆ. ಗ್ರೂಪ್ ಮೆಡಿಟೇಷನ್ ಇರುತ್ತೆ, ಲೈವ್ ಆಗಿ ನಾನೇ ಡ್ಯಾನ್ಸ್ ಮಾಡಿಸ್ತೀನಿ, ಜುಂಬಾ ಡ್ಯಾನ್ಸ್ ಇರುತ್ತೆ, ಪ್ರಾಣಾಯಾಮ ಮಾಡ್ತೀವಿ, ಗ್ರಾಟಿಟ್ಯೂಡ್ ಮೆಡಿಟೇಷನ್ ಅಂತ ಒಂದು ಅದ್ಭುತವಾಗಿ ನೀವೆಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಚಾನ್ಸೇ ಇಲ್ಲ, ಅದನ್ನ ನೋಡ್ತೀರಾ. ಓಪನ್ ಅಂತ ಒಂದು ಅದ್ಭುತವಾದ ಒಂದು ಪ್ರೇಯರ್ ಇದೆ, ಅದನ್ನ ಮಾಡ್ತೀವಿ. ಚಕ್ರ ಧ್ಯಾನ ವೆರಿ ಪವರ್ಫುಲ್ ಚಕ್ರ ಮೆಡಿಟೇಷನ್ ಮಾಡ್ತೀವಿ. ಗ್ರೂಪ್ ವಿಜುವಲೈಸೇಷನ್ ಅಂಡ್ ಗ್ರೂಪ್ ಬ್ಲೆಸ್ಸಿಂಗ್ಸ್, ಇದು ಎಲ್ಲದೂ ಸಹಿತ 1 hour ಆಗುತ್ತೆ. ನೀವು 4:30 ಮ್ಯೂಸಿಕ್ ಸ್ಟಾರ್ಟ್ ಆಗಿರುತ್ತೆ, ಮೆಡಿಟೇಷನ್ ಮಾಡ್ಕೋಬಹುದು. 4:45 ಬಂದ್ರೆ ನೀವು ಮಿನಿಮಮ್ ½ hour ಮೆಡಿಟೇಷನ್ ಮಾಡ್ಬೋದು, ಉಳಿದೆಲ್ಲದೂ ಮಾಡ್ಬೋದು. ಇವಷ್ಟು ನನ್ನ ಲೈಫಿಗೆ ಬೇಕಾ? ಇದು ಎಕ್ಸ್ಪೀರಿಯನ್ಸ್ ಏನು? ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ನೀವು ಈ ಪ್ರೋಗ್ರಾಮ್ ಯಾರು ಬರಲಿ, ಬಂದಿರೋರಿಗೆ ಇದು
ಫ್ರೀ ಇರುತ್ತೆ. ಇವತ್ತು ನೀವು ರಿಜಿಸ್ಟರ್ ಆಗಲಿಲ್ಲ, ನೀವು ಬರಲಿಲ್ಲ ಅಂದ್ರೂ ಈ 10 ಡೇಸ್ ನಿಮಗೆ ಈ ವರ್ಕ್ಶಾಪ್ ಈ ಒಂದು ಸೇಮ್ ಲಿಂಕ್ ಅಲ್ಲಿ ನೀವು ಬೆಳಿಗ್ಗೆ ಕನೆಕ್ಟ್ ಆಗಿ ನಾಳೆ ಬೆಳಿಗ್ಗೆ 4:45ಗೆ ಕನೆಕ್ಟ್ ಆದ್ರೆ ನಿಮಗೆ ಇದೆಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ, ಈ ಪ್ರೋಗ್ರಾಮ್ ರಿಜಿಸ್ಟರ್ ಆಗಿ ಆಗದಲ್ಲೇ ಇರಲಿ, ಈ 10 ಡೇಸ್ ನಿಮಗೆ ಫ್ರೀ ಇರುತ್ತೆ. ಓಕೆ, ಈಗ ಇಷ್ಟು ನಮ್ಮ ಪ್ಯಾಕೇಜ್. ಈಗ ನಾನು ನಿಮಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವರ್ಗದಂತ ಜೀವನನ ಸೃಷ್ಟಿ ಮಾಡ್ಕೋಬೇಕಾ ಅಂತ ಒಂದು ಬ್ಯೂಟಿಫುಲ್ ವ್ಯವಸ್ಥೆಗೆ ನಾನು ನಿಮಗೆ ವೆಲ್ಕಮ್ ಮಾಡ್ತಿದ್ದೀನಿ. ನನ್ನ ಲೈಫು ನರಕ ಮಾಡ್ಕೊಳ್ಳೋದು ನಾನೇ, ಸ್ವರ್ಗ ಮಾಡ್ಕೊಳ್ಳೋದು ನಾನೇ. ನನ್ನ ಕೈನಲ್ಲೇ ಇದೆ. ಸತ್ತು ಮೇಲೆ ಸ್ವರ್ಗ ಸಿಗುತ್ತೆ ಯಾರು ಗೊತ್ತಿಲ್ಲ, ಅಲ್ಲಿ ಹೋಗಿ ಯಾರು ಲೊಕೇಶನ್ ಕಳಿಸಿಲ್ಲ. ಬಟ್ ನನ್ನ ಲೈಫನ್ನೇ ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಿಮ್ಮ ಲೈಫ್ನ ನೀವೇ ಸ್ವರ್ಗ ಮಾಡ್ಕೋಬೇಕು, ಅದು ಜೀವಂತವಾಗಿನೇ ಅಂತ ನಿರ್ಧಾರ ಮಾಡಿದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್. ಓಕೆ, ಈ ಕಾರ್ಯಕ್ರಮ ನಿಮ್ಮಂತರಿಗೋಸ್ಕರನೇ. ನೀವು ಡಿಸೈಡ್ ಮಾಡಿ ನಿಮಗೆ ಇದರಿಂದ ಏನು ವ್ಯಾಲ್ಯೂ ಆಡ್ ಆಗುತ್ತೆ ಅಂತ. ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಷ್ಟು ಇವತ್ತಿನ ಪ್ರೆಸೆಂಟೇಶನ್. ಎಸ್, ನೋಡಿದ್ರಲ್ವಾ ಏನೇನು ಪಾಯಿಂಟ್ಸ್ ಸಿಗುತ್ತೆ ಅಂತ. ಇದು ಇಷ್ಟೊಂದು ಪಾಯಿಂಟ್ಸ್ಗಳು ನನಗೆ ನೀವೇ ಒಂದು ಪರ್ಸೆಂಟೇಜ್ ಹಾಕ್ಕೊಳ್ಳಿ. ಎಷ್ಟು ಪ್ರಶ್ನೆಗಳಿಗೆ ಎಷ್ಟು ಪರ್ಸೆಂಟೇಜ್ ನಾನು ಆಲ್ರೆಡಿ ಇದ್ದೀನಿ, ಇನ್ನು ಎಷ್ಟು ಪರ್ಸೆಂಟೇಜ್ ಪೆಂಡಿಂಗ್ ಇದೆ. ಎಲ್ಲದೂ ಇಂಪ್ರೂವ್ ಆದರೆ ಹೇಗಿರುತ್ತೆ. ಎಲ್ಲ ಪ್ರಶ್ನೆಗಳಿಗೆ 100% ನನ್ನ ಹತ್ರ ಉತ್ತರ ಇದೆ ಅಂತ ನೀವು ಹೇಳ್ಕೊಟ್ರೆ ಅಂಡ್ ನಿಮ್ಮವ್ರು ನಿಮಗೆ ಹೇಳಿದ್ರೆ, ನಂದೊಂದು ಲಾಜಿಕ್ ಇದೆ. ನಾನು ಎಲ್ಲ ರೀತಿಯಲ್ಲಿ ಈ ಪ್ರಶ್ನೆಗಳು ನೋಡಿದಾಗ ನಾನು ಇದಲ್ಲಿದ್ದೀನಿ ಅನ್ನಿಸ್ತಿರುತ್ತೆ. ನನಗನ್ಸೋದಲ್ಲ ಫ್ರೆಂಡ್ಸ್. ದ ಬೆಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಗೊತ್ತಾ, ನನ್ನವ್ರಿಗೆ ಅನಿಸ್ಬೇಕು. ಯಾರಿಗೆ? ಮತ್ತೆ ಯಾರೋ ಹೊರಗಡೆಯವ್ರಿಗಲ್ಲ, ನನ್ನ ಮನೆಯವ್ರಿಗೆ, ನನ್ನ ವೈಫ, ನಮ್ಮ ಹಸ್ಬೆಂಡ್, ಮಕ್ಕಳು, ಪೇರೆಂಟ್ಸ್, ನನ್ನ ಫಸ್ಟ್ ಸರ್ಕಲ್ನವ್ರು ನನ್ನನ್ನು ಸರ್ಟಿಫೈ ಮಾಡಬೇಕು. ಅವರು ಸರ್ಟಿಫೈ ಮಾಡಿದರೆ ಮಾತ್ರ ನಾನು ಅಪ್ಗ್ರೇಡ್ ಆಗಿದ್ದೀನಿ ಅಂತ ಅರ್ಥ. ಓಕೆ, ಇದು ನಿಮ್ಮ ಈ ಎಜುಕೇಷನಲ್ಲಿ ಸಿಗ್ತಕ್ಕಂಥದ್ದು. ಈ ಎಜುಕೇಷನ್ನಲ್ಲಿ ಏನು ನಾನು ಎಷ್ಟೊತ್ತಂಗೆ ಹೇಳಿದೆ, ಇದರಲ್ಲಿ ಸಾಕಷ್ಟು ಜನ ಡಿಫ್ರೆಂಟ್ ಅನ್ಬಿಲಿಯಬಲ್ ರಿಸಲ್ಟ್ಸ್. ಇದು ಸಾಧ್ಯನಾ? ನೆಕ್ಸ್ಟ್ ಟು ಇಂಪಾಸಿಬಲ್. ಓಕೆ, ಅಷ್ಟು ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಆ್ಯಂಡ್ ಅಡ್ವಾನ್ಸ್ ಕೋರ್ಸ್ ಇವೆಲ್ಲದರ ಒಂದು ಅಲ್ಟಿಮೇಟ್ ಎಜುಕೇಷನ್ ಅಪ್ಲಿಕೇಶನಿಂದ ಅದ್ಭುತವಾಗಿ ಟ್ರಾನ್ಸ್ಫಾರ್ಮೇಷನ್ ಕಾಸ್ ಮಾಡಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಬಟ್ ಇಲ್ಲಿ ನನಗೆ ಶಾರ್ಟ್ ಟೈಮ್ ಇರೋದ್ರಿಂದ ಕೆಲವೊಬ್ರದ್ದು ಮಾತ್ರ ಒಂದಿಷ್ಟು ಶೇರಿಂಗ್ಸ್ ತಗೊಂಡಿದ್ದೀನಿ. ಅವ್ರದನ್ನ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಬನ್ನಿ. ಅವ್ರ ಎಕ್ಸ್ಪೀರಿಯನ್ಸ್ ಏನಿತ್ತು, ಅವರಲ್ಲಿ ಏನು ಡಿಫ್ರೆನ್ಸ್ ಆಗಿದೆ, ಇದೇ ಥರ ಈ ಎಕ್ಸಾಂಪಲ್ ಇರ್ಬೋದು, ಬೇರೆ ಬೇರೆದು ಇರ್ಬೋದು, ನಿಮ್ಮ ಲೈಫಲ್ಲಿ ಆದರೆ ಹೇಗಿರ್ಬೋದು, ನೀವು ಅದನ್ನು ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಹನಾ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈ ಲೈಫ್ ಎಜುಕೇಶನ್ ನ ಅಟೆಂಡ್ ಮಾಡಿದ್ಮೇಲೆ ಇಲ್ಲಿರುವಂತಹ ಎಷ್ಟೋ ಅಂಶಗಳನ್ನ ಅಳವಡಿಸ್ಕೊಂಡು ಜೀವಿಸೋದಕ್ಕೆ ಶುರು ಮಾಡಿದ್ಮೇಲೆ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು, ಪರ್ಸನಲ್ ಲೈಫಲ್ಲಿ ಆಗಿರಬಹುದು, ದೊಡ್ಡ ಟ್ರಾನ್ಸ್ಫಾರ್ಮೇಶನ್, ದೊಡ್ಡ ಶಿಫ್ಟ್ ನ ತಗೊಳ್ಳೋದಕ್ಕಾಗಿದೆ. ನನ್ನ ಪ್ರೊಫೆಷನಲ್ ಲೈಫಲ್ಲಿ ನನಗೆ ಬರ್ತಿದ್ದಂತಹ ಸಂಬಳಕ್ಕಿಂತ 4 ಪಟ್ಟು ಜಾಸ್ತಿ, ಅಂದ್ರೆ ಇಂಟು 4 ಟೈಮ್ಸ್ ಇರುವಂತಹ ಕೆಲಸಕ್ಕೆ ಜಾಯಿನ್ ಆಗಿ, ಅಂದ್ರೆ ಸ್ವಿಚ್ ಮಾಡೋದಕ್ಕಾಗಿದೆ. ಇದು ನನ್ನ ಪ್ರೊಫೆಷನಲ್ ಲೈಫಲ್ಲಿ ಆದಂತಹ ದೊಡ್ಡ ಟ್ರಾನ್ಸ್ಫಾರ್ಮೇಶನ್. ಎರಡನೇದು, ನನ್ನ ಪರ್ಸನಲ್ ಲೈಫಿಗೆ ಬಂದ್ರೆ ನನಗೂ ನನ್ನ ಅಣ್ಣನ ಮಧ್ಯೆ ತುಂಬಾ ಕ್ಲಾಶಸ್ ನಡೀತಿತ್ತು. ಇಬ್ರಿಗೂ ಒಬ್ರು ಕಂಡ್ರೆ ಒಬ್ರಿಗೆ ತುಂಬಾ ಅಸಮಾಧಾನ ಇತ್ತು. ಈ ಲೈಫ್ ಎಜುಕೇಶನ್ ನಾನು ಅಟೆಂಡ್ ಮಾಡಿ ಇಲ್ಲಿ ಬರುವಂತಹ ಎಷ್ಟೊಂದು ರಿಲೇಶನ್ಶಿಪ್ ರಿಲೇಟೆಡ್ ಅಂಶಗಳನ್ನ ಅಳವಡಿಸ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ಮೇಲೆ ನಾನು ಅವನು ಇವತ್ತು ತುಂಬಾ ಹ್ಯಾಪಿ ಆಗಿದ್ದೀವಿ, ತುಂಬಾ ಖುಷಿಯಾಗಿ ಜೊತೆಯಾಗಿದ್ದೀವಿ, ಒಬ್ರಿಗೊಬ್ರು ದೊಡ್ಡ ಸಪೋರ್ಟ್ ಸಿಸ್ಟಮ್ ಆಗಿದ್ದೀವಿ. ಇಬ್ರು ಇದಕ್ಕೆ ಸಾಕ್ಷಿಯಾಗಿ ಒಬ್ರು ಮದ್ವೆಲಿ ಒಬ್ರು ತುಂಬಾ ಸಪೋರ್ಟ್ ಆಗಿ ನಿಂತಿದ್ವಿ. ಇವತ್ತಿಗೂ ಆ ರಿಲೇಶನ್ಶಿಪ್ ಅಷ್ಟೇ ಖುಷಿಯಾಗಿ ಸಾಗ್ತಾ ಇದೆ. ಥ್ಯಾಂಕ್ಸ್ ಟು ದ ಸಿಸ್ಟಮ್, ಥ್ಯಾಂಕ್ಸ್ ಟು ದ ಲೈಫ್ ಎಜುಕೇಶನ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಸುಮಂತ್ ಅಂತ. ಬೈ ಪ್ರೊಫೆಷನ್ ನಾನೊಬ್ಬ IAS ಕೋಚ್, ಮತ್ತೆ ಈ ಪುಸ್ತಕದ ಬೆಸ್ಟ್ ಸೆಲ್ಲಿಂಗ್ ಆಥರ್ ಕೂಡ, ಅನ್ಲಾಕ್ ದ ಆಫೀಸರ್ ವಿತಿನ್ ಅಂತ. ಸೊ ನಾನು ಈ ಎಜುಕೇಶನ್ ಬರೋಕ್ಕಿಂತ ಮುಂಚೆ ಮೇಜರ್ ಆಗಿ ಕೆರಿಯರ್ ಅಲ್ಲಿ ಹೊಡೆತ ಬಿದ್ದಿತ್ತು. ಓಕೆ, ನನ್ನ ಕೆರಿಯರ್ ಬೆಳವಣಿಗೆ ಆಗ್ತಿರ್ಲಿಲ್ಲ. ನನಗೆ ಯಾವಾಗ ಈ ಎಜುಕೇಶನ್ ಸಿಕ್ತೋ ಅಲ್ಲಿ ನನಗೆ ಸಿಕ್ಕಿದ ಮೇಜರ್ ಕ್ಲಾರಿಟಿ ಏನು ಅಂದ್ರೆ, ಮೊದಲನೇದಾಗಿ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದು. ಯಾವಾಗ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋಕ್ಕೆ ಬಂತು, ಆಗ ಲಾಜಿಕ್ ಅರ್ಥ ಆಯ್ತು. ಮೊದಲನೇದಾಗಿ ನಾನು ಇತರರನ್ನು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಈ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಎಂಪ್ಲಾಯಿ ಆಗಿ ಸೇರಿದ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿ ಇವತ್ತು ಅದಕ್ಕೆ ಓನರ್ ಆಗಿ ಕೂಡ ಆಗಿದ್ದೀನಿ. ಈ ಎಲ್ಲ ಸಾಧ್ಯ ಆಗಿದ್ದು ಏನಕ್ಕೆ ಅಂದ್ರೆ, ನನ್ನ ಕೇಪಬಿಲಿಟಿ ಮೇಲೆ ನನಗೆ ಕ್ಲಾರಿಟಿ ಸಿಕ್ಕಿತ್ತು. ಅದು ಈ ಎಜುಕೇಶನ್ ಇಂದ ತುಂಬಾ ಬೆನಿಫಿಟ್ ಆಯಿತು.
ಇನ್ನೊಂದೇನು ಅಂತ ಹೇಳಿದ್ರೆ, ನನಗೆ ಎಜುಕೇಶನ್ ಇಂದ ಆ ರಿಲೇಶನ್ಶಿಪ್ ಬಾಂಧವ್ಯಗಳ ಬಗ್ಗೆ ಯಾವಾಗ ಕನೆಕ್ಷನ್ ಸಿಕ್ತು, ನಾನು ಹೇಗೆ ಇನ್ನೊಬ್ಬರ ಜೊತೆ ನಾನು ಇಂಟರಾಕ್ಟ್ ಮಾಡಬೇಕು, ಹೇಗೆ ಇನ್ನೊಬ್ಬರ ಜೊತೆ ಒನ್ನೆಸ್ ಅಲ್ಲಿರ್ಬೇಕು, ಆ ಎಲ್ಲ ಕ್ಲಾರಿಟಿ ಕೂಡ ಈ ಒಂದು ಅದ್ಭುತವಾದ ಎಜುಕೇಶನ್ ಅಲ್ಲಿ ಸಿಕ್ಕಿದ ಮೇಲೆ ನನ್ನ ಜೀವನ ಕ್ಲಾರಿಟಿಯಾಗಿ ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ ಪಾಸಿಬಿಲಿಟೀಸ್ ನನಗೆ ಕಾಣಿಸ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ದ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಎಜುಕೇಶನ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಮತಾ ಪ್ರಸಾದ್. ಈ ಒಂದು ಜ್ಞಾನ ತಗೊಳಕ್ ಮುಂಚೆ ಝೀರೋ ಅಂತಾರಲ್ಲ, ಅದೇ ನಾನು. ಅಂದ್ರೆ ತುಂಬಾ ಆಂಗ್ರಿ, ಜಗಳ ಮಾಡೋದು, ಮಕ್ಳ ಮೇಲೆಲ್ಲ ಹೊಡಿಯೋದು, ಬಡಿಯೋದು, ಈ ತರದಂತಹ ಗುಣ ನನ್ನಲ್ಲಿ ತುಂಬಾ ಇತ್ತು. ಇದರಿಂದ ನಾನು ನೋವು ಪಡ್ತಾ ಇದ್ದೆ, ಮನೇಲಿ ನನ್ನ ಜೊತೆಲಿ ಇರೋರ್ಗೂ ನಾನು ತುಂಬಾ ನೋವು ಕೊಡ್ತಿದ್ದೆ. ಈ ತರ ಒಂದು ಜೀವನ ಎಷ್ಟು ನೋವಾಗಿತ್ತು. ಆದ್ರೆ ಈ ಒಂದು ಜ್ಞಾನ ನನ್ ಬಾಳಲ್ಲಿ ಎಂಟ್ರಿ ಕೊಟ್ಟು ನನ್ ಮನೆ ದೇವಸ್ಥಾನನ ಟೆಂಪಲ್ ಮಾಡ್ಬಿಟ್ಟಿದೆ ಇವತ್ತು. ಅಷ್ಟೊಂದು ಖುಷಿ, ಅಷ್ಟೊಂದು ಪಾಸಿಟಿವ್ ಎನರ್ಜಿ ನನ್ ಮನೇಲಿ ತುಂಬಿದೆ. ಹಸ್ಬೆಂಡ್ ಜೊತೆ ಫ್ರೆಂಡ್ಶಿಪ್ ತರ ನಮ್ಮಿಬ್ರು ದಾಂಪತ್ಯ ಜೀವನ ಅತ್ಯುತ್ತಮವಾಗಿ ಹೋಗ್ತಾ ಇದೆ. ಮಕ್ಕಳನ್ನ ಒಪ್ಕೊಳಕ್ ಆಗ್ತಿರ್ಲಿಲ್ಲ, ಫೇಲ್ ಅನ್ನೋ ರಿಸಲ್ಟ್ ಬರ್ತಾ ಇತ್ತು ಮಕ್ಳಿಗೆ. ಹಾಗಾಗಿ ಮಕ್ಕಳು ನಮ್ಮಿಬ್ರು ಜಗಳ ಇದೆಲ್ಲ ನೋಡ್ಕೊಂಡು ಮಕ್ಳೇ ಸಫರ್ ಆಗಿ ಹೋಗ್ತಾ ಇದ್ರು. ಆದ್ರೆ ಈ ಒಂದು ಜ್ಞಾನ ಪಡ್ಕೊಂಡು ಮಗುನ ಹೇಗ್ ನೋಡ್ಕೊಳ್ಬೇಕು ಅನ್ನೋದು ನನಗ್ ಗೊತ್ತಾಯ್ತು. ಈ ಜ್ಞಾನದ ಪ್ರಕಾರ ನನ್ ಮಕ್ಳನ್ನ ನೋಡ್ತಾ ಹೋದೆ. ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ನಾನು ಫೀಲ್ ಮಾಡಿ, ಅವ್ರ ನಗು ನೋಡಿ ಈ ಜ್ಞಾನಕ್ಕೆ ಮತ್ತೆ ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ಅಷ್ಟು ಅವ್ರ ಮುಖದಲ್ಲಿ ಖುಷಿ ಈ ಜ್ಞಾನದಿಂದಾನೇ ಬಂದಿದ್ದು. ಹಾಗಾಗಿ ಅವರು ಎಕ್ಸಾಮ್ಸ್ ಎಲ್ಲ ಫೇಲ್ ಅಂದಿರೋರು ಅವರೇ ಫಸ್ಟ್ ಕ್ಲಾಸ್ ಲೆವೆಲ್ ಪಾಸ್ ಮಾಡ್ಕೊಂಡ್ರು. ಇನ್ನೂ ಹೈ ಲೆವೆಲ್ ಇರೋ ಎಜುಕೇಶನ್ ತಗೊಂಡು ಎಫರ್ಟ್ ಹಾಕಿ ಅವರೇ ಮಾಡ್ಕೋತಿದ್ದಾರೆ. ಈ ಒಂದು ಜ್ಞಾನ ನಮ್ಮ ಮನೇಲಿ ಹಸ್ಬೆಂಡ್, ಮಕ್ಕಳು, ನಾವೆಲ್ರೂ ಒಂದು ಫ್ರೆಂಡ್ಶಿಪ್ ತರ ಹ್ಯಾಪಿಯಾಗಿ ಹೋಗ್ಲಿಕ್ಕೆ ಈ ಒಂದು ಜ್ಞಾನ ಅಲ್ಟಿಮೇಟ್ ಹೆಲ್ಪ್ ಮಾಡಿದೆ. ಇವತ್ತು ನನ್ನ ಮನೆ ಬ್ಯೂಟಿಫುಲ್ ಆಗಿದೆ, ಸುಂದರವಾಗಿದೆ. ಆ ಸುಂದರವಾದ ಸಂತೋಷವನ್ನ ಎಲ್ರೂ ಅನುಭವಿಸ್ತಾ ಇದೀವಿ. ಈ ಒಬ್ರು ಎನರ್ಜಿ ಈ ಲೆವೆಲ್ಗೆ ಈ ಜ್ಞಾನ ಚೇಂಜ್ ಮಾಡತ್ತೆ ಅಂದ್ರೆ ಬ್ಲೆಸ್ಡ್ ಅಂತ ಅನ್ನಿಸ್ತಿದೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಲೋಕೇಶ್ ಶೆಟ್ಟಿ ಅಂತೇಳಿ ಶಿವಮೊಗ್ಗದಿಂದ ಮಾತಾಡ್ತಿರುವಂತದ್ದು. ನನಗೆ ಲೈಫ್ ಅಲ್ಲಿ ನನ್ನ ವೈಫ್ ಜೊತೆಗೆ ನನ್ನ ಸರಿಯಾಗಿ ನಡವಳಿಕೆ ಇರ್ಲಿಲ್ಲ. ವೈಫ್ ಜೊತೆಗೆ ನನ್ನ ಸಂಬಂಧಗಳು ಕಟ್ ಮಾಡ್ಕೊಳ್ತಾ ಇದ್ದೆ, ಡೈವರ್ಸ್ ಲೆವೆಲ್ಗೆ ಹೋಗಿರುವಂತದ್ದು. ಬಿಸ್ನೆಸ್ ಅಲ್ಲೂ ಕೂಡ ಆಗ್ತಿರುವಂತ ಅಪ್ ಅಂಡ್ ಡೌನ್ಸ್ ನೋಡಿ ಬಿಸ್ನೆಸ್ ಕೂಡ ಬೇಡ ಅಂತ ಬಿಡುವಂತ ಸಂದರ್ಭ ಬಂದಾಗ ಈ ಎಜುಕೇಶನ್ ಸಿಕ್ಕಿರುವಂತದ್ದು. ಈ ಎಜುಕೇಶನ್ ಅಲ್ಲಿ ನಾನು ಇಲ್ಲಿ ಬರುವಂತ ಒಂದು ಪಾಯಿಂಟ್, ನನಗೆ ಜೀವನದಲ್ಲಿ ಬರುವಂತ ಯಾವುದೇ ಸವಾಲುಗಳನ್ನು ನಿಭಾಯಿಸುವಂತ ಸಾಮರ್ಥ್ಯ ನಿನ್ನಲ್ಲಿ ಇದೆಯಾ ಅಂತ ನನಗೆ ಒಂದು ಕ್ವಶನ್ ಬಂತು. ಆ ಕ್ವಶನ್ಗೆ ನಾನು ಆನ್ಸರ್ ಹುಡುಕ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈ ಎಜುಕೇಶನ್ ನ ತಗೊಳ್ತಾ ಹೋದೆ. ಇಲ್ಲಿರುವಂತ ಟ್ರೈನರ್ಗಳ ಕಡೆಯಿಂದ ನಾನು 1 to 1 ತಗೊಳ್ತಾ ಹೋದೆ. ಅಲ್ಲಿರುವಂತ ನನ್ನ ಸಮಸ್ಯೆಗೆ ಬೇಕಾಗಿರುವಂತ ಸವಾಲುಗಳನ್ನ ಎದುರಿಸುವಂತ ಸಾಮರ್ಥ್ಯವನ್ನ ಅಲ್ಲಿ ಸಿಗ್ತಾ ಹೋಯ್ತು. ಆ ಸವಾಲುಗಳನ್ನ ಎದುರಿಸೋದು ಹೇಗೆ ಅನ್ನೋದು ತಿಳ್ಕೊಂಡ್ಮೇಲೆ ನನಗೆ ಇವತ್ತು ಬಿಸ್ನೆಸ್ ಆಗ್ಲಿ ಫ್ಯಾಮಿಲಿ ಜೊತೆಗಾಗ್ಲಿ ತುಂಬಾನೇ ಚೆನ್ನಾಗಿದ್ದೀನಿ. ಯಾಕೆಂದ್ರೆ ಇಲ್ಲಿ 1 to 1 ಇವ್ರು ಕೊಟ್ಟಿರುವಂತ ಜ್ಞಾನ ಇವತ್ತು ಅಳವಡಿಸ್ಕೊಂಡಿದ್ದಕ್ಕೆ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ LT ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಶ್ರೀವಿದ್ಯಾ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಮಕ್ಕಳಾದ್ಮೇಲಿಂದ ಕ್ವಿಟ್ ಮಾಡಿದೆ ನಾನು. ಸೊ ಈ ತರ ಮನೇಲಿ ಇದ್ದಾಗ ಸ್ವಲ್ಪ ಮನೇಲಿ ಇನ್ಲಾಸ್ ಜೊತೆ ತುಂಬಾ ಜಗಳ ಆಗ್ತಾ ಇತ್ತು, ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅದೇ ರೀತಿ ಹಸ್ಬೆಂಡಿಗೆ ಅರ್ಥ ಮಾಡ್ಸಕ್ ಆಗ್ತಾ ಇರ್ಲಿಲ್ಲ. ಈ ಒಂದು ಪ್ರೊಸೆಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿ ನನ್ನ ಹೆಲ್ತ್ ಅಪ್ಸೆಟ್ ಆಯ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿ ಆಮೇಲಿಂದ ಒಂದ್ ಕೈಂಡ್ ಆಫ್ ಡಿಪ್ರೆಷನ್ ಗೆ ಹೋಗೋ ತರಾನು ಆಗಿತ್ತು. ಆ ಟೈಮ್ ಅಲ್ಲಿ ನಂಗೆ ಈ ಒಂದು ನಾಲೆಜ್ ಬಂದು ಇಲ್ಲಿ ಹೇಳ್ಕೊಟ್ಟಿರೋದನ್ನೆಲ್ಲ ಅಳವಡಿಸ್ಕೊಳ್ತಾ ನನ್ನ ಪರಿವರ್ತನೆ ಆಗ್ತಾ ವಿತ್ ದ ಸೇಮ್ ಫ್ಯಾಮಿಲಿ ನಂಗೆ ಎಕ್ಸ್ಟ್ರಾರ್ಡಿನರಿ ಸಪೋರ್ಟ್ ಒನ್ನೆಸ್ ಬಿಲ್ಡ್ ಆಗ್ತಾ ಹೋಯ್ತು. ಹಸ್ಬೆಂಡಿಗೂ ಅಷ್ಟೇ ಮುಂಚೆ ಸಣ್ಣ ವಿಚಾರ ಅರ್ಥ ಮಾಡ್ಸೋದಕ್ಕೂ ಕಷ್ಟ ಆಗ್ತಿತ್ತು. ಇವಾಗ ನಾ ಹೇಳ್ದಿರೆ ನನಗೆ ಏನ್ ಬೇಕು ಅಂತ ಅವ್ರು ತಿಳ್ಕೊಂಡು ನನಗ್ ಸಪೋರ್ಟ್ ಮಾಡ್ತಾರೆ, ನನಗೆ ಕೇರ್ ಮಾಡ್ತಾರೆ. ಆ ಒಂದು ವಂಡರ್ಫುಲ್ ಒನ್ನೆಸ್ ಬಿಲ್ಡ್ ಆಗಿದೆ. ಅಂಡ್ ಕೆರಿಯರ್ ಬಿಟ್ಬಿಟ್ನಲ್ಲ ಅಂತ ಒಂದು ಕೊರಗಿಂದ ಹೊರಗೆ ಬರೋದಕ್ಕೆ ಡಿಸೈಡ್ ಮಾಡೋದಕ್ಕೆ ನಂಗಿರ್ಲಿ ಒಂದು ಬಿಸ್ನೆಸ್ ಎಂಟರ್ಪ್ರಿನರ್ ಆಗಿ ಗ್ರೋ ಆಗೋದಕ್ಕೆ ನಾನು ಡಿಸಿಷನ್ ತಗೊಳ್ಳೋದಕ್ಕೆ ಈ ನಾಲೆಜ್ ನನಗೆ ಹೆಲ್ಪ್ ಮಾಡಿದೆ. ಸೊ ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಸಿಸ್ಟಮ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತೇಳಿ, ಒಬ್ಬ ಮೀಡಿಯಾ ಕನ್ಸಲ್ಟೆಂಟ್. 10 ವರ್ಷದಿಂದ ಒಂದು ಪ್ರಾಬ್ಲಮ್ ಅನ್ನ ತುಂಬಾ ಫೇಸ್ ಮಾಡ್ತಿದ್ದೆ. ಒಂದು ನನ್ನ ಬಿಸ್ನೆಸ್ ಚಾಲೆಂಜಸ್, ಮತ್ತೆ ಇನ್ನೊಂದು ನನ್ನ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಒಂದು ಚಾಲೆಂಜಸ್. ಒಂದು ತುಂಬಾ ನನಗೂ ಅವ್ರಿಗೂ ತುಂಬಾ ಇಂಟ್ರಾಕ್ಷನ್, ತುಂಬಾ ಡಿಫರೆನ್ಸಸ್ ಒಪಿನಿಯನ್ಸ್ ಬರ್ತಿತ್ತು. ಆ ಕ್ಲಾಸ್ ತಗೊಂಡ್ಮೇಲೆ ನನಗೊಂದು ಕ್ಲಾರಿಟಿ ಕೊಟ್ಟಿದ್ದು, ನಾನು ಏನೇನ್ ಮಾಡ್ತಾ ಇದೀನಿ, ಎಲ್ಲೆಲ್ಲಿ ಏನೇನ್ ಆಗ್ತಿದೆ, ಅದನ್ನೊಂದು ಏನ್ ಮಾಡ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಕ್ತು. ಕೊನೆಗೆ ವಿಜಯ್ ಸರ್ ಹತ್ರ 2-3 ಸೆಷನ್ಸ್ 1 to 1 ಎಲ್ಲ ಆದ್ಮೇಲೆ ನಾನು ವಿಜಯ್ ಸರ್ಗೆ ಹೇಳಿದೆ, ಒಂದು ಡಿಸಿಷನ್ ತಗೊಳಕ್ ಒಂದು ಕ್ಲಾರಿಟಿ ತಗೊಳ್ತಾ ಇದೀನಿ ಸರ್ ಅಂತ. ಒಂದು
ಫೈನಲ್ ಕ್ಲಾರಿಟಿ. ಯಾಕಂದ್ರೆ ಎಲ್ಲರೂ ಬಿಸ್ನೆಸ್ ಗ್ರೋತ್ ಬಗ್ಗೆ, ಪ್ಲಾನ್ ಬಗ್ಗೆ, ಅಚೀವ್ಮೆಂಟ್ ಬಗ್ಗೆ ಗ್ರೋತ್ ಕೊಡ್ತಾರೆ. ಬಟ್ ನಾನ್ ತಗೊಂಡಿದ್ದ ಚಾಲೆಂಜ್ ಅಂದ್ರೆ ನಾನು ಆ ಬಿಸ್ನೆಸ್ ಅನ್ನ ಬಿಟ್ಟು ಬರ್ಬೇಕು, ಆಚೆ ಬರ್ಬೇಕಾದಂತ ಪರಿಸ್ಥಿತಿ ಬಂತು. ಆಚೆ ಬಂದೆ ಕೂಡ. 15 ವರ್ಷದಿಂದ ನಡೆಸ್ತಿದ್ದಂತ ಸಂಸ್ಥೆಯಿಂದ ಆಚೆ ಬಂದೆ. ಆಚೆ ಬಂದ ಕೂಡಲೇ ನಾನು ವಿಜಯ್ ಸರ್ ಕಾಲ್ ಮಾಡಿದೆ. ಒಂದಷ್ಟು ಕ್ಲಾರಿಟಿಗಳನ್ನ ತಗೊಂಡೆ, ಮತ್ತೆ ನನ್ನಷ್ಟು ಪೇನ್ಸ್, ಚಾಲೆಂಜಸ್ ಅನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿದೆ. ಅಲ್ಲಿ ಸಿಕ್ಕಿದ ಸೊಲ್ಯೂಷನ್ ಸೇಮ್. 18ನೇ ತಾರೀಕು ಆಚೆ ಬರ್ತೀನಿ, 22ನೇ ತಾರೀಕು ಡಿಸೆಂಬರ್ 2021, 4 ದಿನದಲ್ಲಿ ನನ್ನ ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡ್ತೀನಿ. ನಾನು 18ನೇ ತಾರೀಕು ಆಚೆ ಬಂದಾಗ ನನ್ನ ಕಮಿಟ್ಮೆಂಟ್ ಇದ್ದಿದ್ದು ನನ್ನ ಹತ್ರ ಇದ್ದಿದ್ದು ಒಂದೇ, ನಾನು ಯೂಸ್ ಮಾಡ್ತಿದ್ದ ಲ್ಯಾಪ್ಟಾಪ್ ಬಿಟ್ರೆ ನನ್ನ ಹತ್ರ ಯಾವುದೇ ಅಮೌಂಟ್, ಅಲ್ಲಿ ನನ್ನ ಹಳೆ ಕಂಪ್ನಿಯಿಂದ ಯಾವುದೇ ₹1 ಅಮೌಂಟ್ ನಾನು ತಗೊಳಕ್ಕೂ ಆಗ್ಲಿಲ್ಲ, ಅದು ಬರ್ಲೂ ಇಲ್ಲ. ಆದ್ರೆ 65 ಲಕ್ಷ ರೂಪಾಯಿ ನನಗೆ ಲೋನ್ ಕಮಿಟ್ಮೆಂಟ್ಸ್ ಇತ್ತು. ತುಂಬಾ ಅಂದ್ರೆ ದೊಡ್ಡ ಚಾಲೆಂಜ್. 65 ಲಕ್ಷ ರೂಪಾಯಿ 2021ರಲ್ಲಿ. ಅದ 4 ದಿನದಲ್ಲಿ ಅಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಇವತ್ತು 2025 ನವೆಂಬರ್ ಅಲ್ಲಿ ಇದೀವಿ. ನಾನೀಗ 65 ಲಕ್ಷ ರೂಪಾಯಿ ಸಾಲನೆಲ್ಲ ಕ್ಲಿಯರ್ ಮಾಡಿ, ಅಷ್ಟೇ ವರ್ತಿನ ಪ್ರಾಫಿಟ್ ಅನ್ನ ಗೈನ್ ಮಾಡಿ, ಈಗ ಒಂದು ಹೊಸ ಪ್ರಾಜೆಕ್ಟ್ಗೆ, ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ಗೆ ಲಾಂಚ್ ಮಾಡ್ತಾ ಇದೀನಿ. ಈಗ ನನ್ನ ಕಂಪ್ನಿಯ, ನಾನು ಖಾಲಿ ಕೈಲಿ ಬಂದಂತ ನನ್ಗೆ ಈಗ ನನ್ನ ಕಂಪ್ನಿಯ ಟರ್ನ್ ಓವರ್ ಬಂದು 6.5 ಕೋಟಿ ರೂಪಾಯಿ. 6.5 ಕೋಟಿ ರೂಪಾಯಿ ಸ್ವಂತ ಉದ್ಯಮ ಕೇವಲ 4 ವರ್ಷದಲ್ಲಿ. ಇದೆಲ್ಲ ಸಾಧ್ಯ ಆಗಿದ್ದು ಈ ಟ್ರೈನಿಂಗ್ ಇಂದ. ಕನ್ಸಿಸ್ಟೆನ್ಸಿ ಟ್ರೈನಿಂಗ್ ಒಂದಿನ ತಗೊಂಡ್ ಸುಮ್ಮನಾದ್ರೆ ಖಂಡಿತ ಯೂಸ್ ಆಗಲ್ಲ. ಕನ್ಸಿಸ್ಟೆನ್ಸಿ ಟ್ರೈನಿಂಗು, ಮತ್ತೆ ಆಗಾಗ ಮಧ್ಯದಲ್ಲಿ ನಂಗೆ ಫೇಸ್ ಮಾಡ್ತಿದ್ದೆ ಚಾಲೆಂಜಸ್ ಅನ್ನೆಲ್ಲ ನಾನು ವಿಜಯ್ ಸರ್ ಹತ್ರ ಶೇರ್ ಮಾಡ್ತಿದ್ದೆ. ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ಸ್ ಅವ್ರು ನನ್ನ ಬಾಯಿಂದನೇ ಬಿಡಿಸ್ತಿದ್ರು. ಅದು ತುಂಬಾ ಹೆಲ್ಪ್ ಆಯ್ತು. ಸೊ ಒಂದು ಮನುಷ್ಯ ಎಂತ ಡಿಸ್ಟ್ರೆಸ್ ಅಲ್ಲಿ ಇದ್ರು ಹೆಂಗ್ ಆಚೆ ಬರ್ಬೋದು ಅನ್ನೋದಕ್ಕೆ ಈ ಕ್ಲಾಸ್ ತುಂಬಾ ಹೆಲ್ಪ್ ಆಗಿದೆ. ಇಟ್ಸ್ ಅಮೇಜಿಂಗ್ ಪ್ಲಾಟ್ಫಾರ್ಮ್. ನಾನು ವಿಜಯ್ ಸರ್ಗೆ ನನ್ನ ಲೈಫ್ ಟೈಮ್ ನಾನು ಗ್ರಾಟಿಟ್ಯೂಡ್ ಕೊಡ್ತಾ ಇರ್ತೀನಿ. ಅವ್ರ ಲೈಫ್ ಟೈಮ್ ಗುರು, ನನಗೆ ನನ್ನ ಲೈಫ್ ಅನ್ನ ಚೇಂಜ್ ಮಾಡಿದಂತ ಗುರು. ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್. ಎಸ್, ನೋಡಿದ್ರಲ್ಲ ಒಂದಿಷ್ಟು ಶಾಂಪಲ್ಸು. ಆಶ್ಚರ್ಯ ಆಗುತ್ತೆ ನಮಗೂ. ಇವರೆಲ್ಲರೂ ಸಹಿತ ತಗೊಂಡಿದ್ದು ನಾನು ಕೊಟ್ಟಿರೋದು ಮಿರರಿಂಗ್ ಅಷ್ಟೇನೆ. ಆದರೆ ಅವರು ಅದನ್ನ ಸರಿಯಾಗಿ ಬಾಚ್ಕೊಂಡ್ರು, ನೋಡ್ಕೊಂಡ್ರು, ಮೇಕಪ್ ಮಾಡ್ಕೊಂಡ್ರು. ಇದು ಸಹ ಎಲ್ರಿಗೂ ಆಪ್ಷನ್ ಇದೆ. ಇವತ್ತು ಇವ್ರುಗಳು ಅಳವಡಿಕೆಯಿಂದ ನಮಗೆ ಇನ್ನೂ ಸಾಕಷ್ಟು ಸ್ಫೂರ್ತಿ ಸಿಕ್ಕಿದೆ. ಈ ಥರ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಹೇಳ್ತಾ ಹೋದರೆ ಇನ್ನೂ ನಿಮಗೆ ದಿನಗಟ್ಟಲೆ ಬೇಕು, ಅಷ್ಟು ಸ್ಟೋರಿಗಳಿದೆ ಈ ಟೆಕ್ನಾಲಜಿನಲ್ಲಿ. ಹಾಗಾಗಿ ಇದನ್ನ ಇವತ್ತು ಶಾಂಪಲ್ ಆಗಿ ನೋಡಿದ್ದೀರಾ. ಓಕೆ, ಈಗ ನಿಮ್ಮ ಟರ್ನು. ಈಗ ಈ ಒಂದು ವರ್ಕ್ಶಾಪ್ ನನಗೆ ಬೇಕಾ, ಈ ಪ್ರಶ್ನೆ ನಿಮಗಿದ್ರೆ, ಈ ಒಂದು ವರ್ಕ್ಶಾಪ್ನ ವಿಶೇಷತೆ ಏನಪ್ಪ ಅಂದರೆ, ಇವತ್ತು ನಾನು ನಿಮಗೆ ಈ ವರ್ಕ್ಶಾಪ್ ಬಗ್ಗೆ ರಿಜಿಸ್ಟ್ರೇಷನ್ ನಾನು ನಿಮಗೆ ಕೊಡೋದಿಲ್ಲ. ನಿಮಗೆ ಆಸಕ್ತಿ ಇದ್ದರೆ ನೀವೇ ನನಗೆ ಕೇಳಬೇಕು. 2 ರೀತಿಯಲ್ಲಿ ಇಲ್ಲಿ ಬಂದಿದ್ದೀರಿ. ಒಂದು, ಇಲ್ಲಿ ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ, ಇನ್ವಿಟೇಷನ್ ಮೂಲಕ ಬಂದಿದ್ದೀರಿ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೀರಿ, ನೀವಾಗಿನೇ ಯಾರು ನಿಮಗೆ ಲಿಂಕ್ ಕಳಿಸಿದ್ದಾರೆ ಅವರಿಗೆ ನೀವು ಫೋನ್ ಮಾಡ್ತೀರಾ, ನನಗೆ ಇದು ಆಸಕ್ತಿ ಇದೆ, ನನಗೆ ಬೇಕು ಅಂತ. ಹಂಗಿದ್ರೆ ಮಾತ್ರ ಈ ಪ್ರೋಗ್ರಾಮ್ ಸಿಗುತ್ತೆ. ಓಕೆ, ಈ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡ್ತೀನಿ, ಏನಿರುತ್ತೆ, ಯಾವಾಗಿರುತ್ತೆ ಅಂತ. ಬಟ್ ನೀವೇನೇ ಕೇಳಬೇಕು. ಇಲ್ಲಿ ಯಾವುದೇ ಒಂದು ರಿಜಿಸ್ಟ್ರೇಷನ್, ಒಂದು ನಿಮಗೆ ಇಲ್ಲಿ ರಿಜಿಸ್ಟರ್ ಮಾಡ್ತೀರಾ, ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀರಾ ಅಷ್ಟೇ ನೀವು. ಅದಾದಮೇಲೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಫುಲ್ಲು ನೀವು ಇನ್ವೈಟ್ ಮಾಡಿದ್ರೆ ಸಿಗುತ್ತೆ. ನೀವು ಸೋಷಿಯಲ್ ಮೀಡಿಯಾ ಬಂದವರಿಗೆ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ನೀವು ಅಲ್ಲಿಗೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ಈಗ ನಾನು ಒಂದು ಇಲ್ಲಿ ನಿಮಿಷ. ಎಸ್, ಇಲ್ಲಿ ನೋಡಿ ಏನಿದೆ ಅಂತ ನೋಡೋಣ. ಫಸ್ಟು ಈ ವರ್ಕ್ಶಾಪ್ ಯಾವಾಗಿರುತ್ತೆ, ಇದು ಡೀಟೇಲ್ಸ್ ಏನು ಅಂತ. 8ನೇ ತಾರೀಕು ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ. 30 ಡೇಸ್ ಇರುತ್ತೆ ಈ ಪ್ರೋಗ್ರಾಮು. ಕ್ರಿಯೇಷನ್, ರೀಕ್ರಿಯೇಷನ್, ಎಕ್ಸ್ಟ್ರಾ ಟೂಲ್ ಅಂತ ಒಂದು ಪ್ಯಾಕೇಜ್ ಇದೆ. ಇದರಲ್ಲಿ ಮಂಡೇ ಟು ಫ್ರೈಡೇ ಇರುತ್ತೆ, 5 to 7 ಇರುತ್ತೆ. ನೀವು ನೋಡಿದ್ರಲ್ಲ, 5 to 6 TMP ಇರುತ್ತೆ, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸು. 6 to 7 LT ವರ್ಕ್ಶಾಪ್ ಇರುತ್ತೆ. ಆ್ಯಂಡ್ ಸ್ಪೆಷಲ್ ಶೇರಿಂಗ್ ಆ್ಯಂಡ್ Q&A ಇರುತ್ತೆ ಸಾಟರ್ಡೇಸು. ನಾನು ಡೈರೆಕ್ಟಾಗಿ ಇಂಟ್ರಾಕ್ಷನ್ ಮಾಡ್ತೀನಿ ಅಲ್ಲಿ. ಆ್ಯಂಡ್ ಸಂಡೇಸ್ ಓನ್ಲಿ ಮೆಡಿಟೇಷನ್ ಇರುತ್ತೆ. ವಿಡಿಯೋ ಆನ್ ಮಾಡ್ಕೊಂಡು ಕುತ್ಕೋಬೇಕು ನೀವು, ಆ್ಯಂಡ್ ನೋಟ್ಬುಕ್ ಜೊತೆ ಕುತ್ಕೋಬೇಕು ವಿತ್ ಪೆನ್. ಆ್ಯಂಡ್ ಇದ್ರ ವಿಶೇಷತೆ ಏನಪ್ಪ ಅಂದರೆ, ವೆರಿ ಇಂಪಾರ್ಟೆಂಟ್, ರೀಕ್ರಿಯೇಷನ್. ನೀವು ಇದನ್ನ ಎಲ್ಲೂ ಸಹ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ನಾವು ಎಲ್ಲ ಒಂದು ಬೆಸ್ಟ್ ಎಜುಕೇಷನಲ್ಲಿ ನೋಡಿರ್ತಕ್ಕಂಥದ್ದು ಇಲ್ಲಿ ನೀವು. ಏಕೆಂದರೆ ಇದು ಗ್ರೂಪ್ ಇರುತ್ತೆ, 1 to 1 ಇರುತ್ತೆ, Q&A ಇರುತ್ತೆ. ನೀವು ಏನು ತಿಳ್ಕೊಂಡ್ರಿ ಅದ್ರ ಬಗ್ಗೆ ಒಂದು Q&A ಎಕ್ಸ್ಚೇಂಜ್ ಇರುತ್ತೆ. ಓಕೆ, ಆ್ಯಂಡ್ ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ಲಸ್ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ. ಓಕೆ, ಇದಕ್ಕೆ ನಿಮಗೆ ಒಂದು ಅರ್ಲಿ ಬರ್ಡ್ ಆಪ್ಷನ್ ಇದೆ. ಅದು ಸ್ಯಾಟರ್ಡೆ, ನಾಡಿದ್ದು 22 ನವೆಂಬರ್ 10 PM ಎಂಡ್ ಆಗುತ್ತೆ. ಓಕೆ, ಅದೇನು ಡೀಟೇಲ್ಸ್ ಅಂತ ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ಅದಕ್ಕಿಂತ ಮೊದಲು ನಿಮಗೊಂದು ಇಲ್ಲಿ ಲಿಂಕ್ ಬರುತ್ತೆ. ಈ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಈ ಲಿಂಕನ್ನು ಇಲ್ಲಿ
ಇದು ನೀವು ಎಂಟ್ರಿ ಮಾಡ್ಬೇಕು. ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ. ನನಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ನಾನು ತಿಳ್ಕೊಬೇಕು ಅಂತ ಇಲ್ಲಿ ಯಾರು ಫಾರ್ಮ್ ಫಿಲ್ ಮಾಡ್ತಾರೋ ಅವರಿಗೆ ಅರ್ಲಿ ಬರ್ಡ್ ಆಪ್ಷನ್ ಇರುತ್ತೆ. ಏನೇನು ನೀವು ಫಿಲ್ ಮಾಡಬೇಕು, ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು, ನಿಮಗೆ ಈ ಕಾರ್ಯಕ್ರಮ ಹೇಗೆ ಗೊತ್ತಾಯಿತು, ಎರಡು ಆಪ್ಷನ್ ಇದೆ. ಒಂದು ನಿಮಗೆ ಪರಿಚಯದವರು ಕರೆದಿರ್ತಾರೆ, ಇಲ್ಲ ವಿಜಯ್ ಡಿಜಿ ಸೋಷಿಯಲ್ ಮೀಡಿಯಾ, ನನ್ನ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅದನ್ನ ನೀವು ಟಿಕ್ ಮಾಡ್ತೀರಾ, ಅವೆರಡಲ್ಲಿ ಒಂದು ಚಾಯ್ಸ್ ಮಾಡ್ತೀರಾ. ನೆಕ್ಸ್ಟು ನೀವು ಪರಿಚಯಿಸಿದವ್ರು ಕರೆದಿದ್ರೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಹಾಕ್ತೀರಾ. ಆ್ಯಂಡ್ ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್, ನಿಮ್ಮದು ಏನು ಎಜುಕೇಷನ್ ನೀವು ಮಾಡಿದಿರಿ, ಏನು ಪ್ರೊಫೆಷನ್ ಮಾಡ್ತಿದ್ದೀರಿ ಹಾಕ್ತೀರಿ. ಯಾರು ನಿಮಗೆ ಡೈರೆಕ್ಟಾಗಿ ಬಂದಿದ್ದೀರಾ, ನಿಮಗೆ ಯಾರೇ ಕಾಂಟ್ಯಾಕ್ಟ್ ಮಾಡಿಲ್ಲ, ನಿಮಗೆಲ್ಲ ಡೈರೆಕ್ಟ್ ಲಿಂಕ್ ಸಿಕ್ಕಿದೆ ಅಂದರೆ ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇವಾಗ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ಈ ಫಾರ್ಮ್ನ ಫಿಲ್ ಮಾಡಿ. ಎಲ್ಲರೂ ಫಿಲ್ ಮಾಡ್ತೀರಾ. ನೀವು ಪರಿಚಯಿಸ್ತವ್ರು ಇದ್ರೂ ಅವ್ರ ಹೆಸರು ಫೋನ್ ನಂಬರ್ ಹಾಕ್ಬಿಟ್ಟು ಫಾರ್ಮ್ ಫಿಲ್ ಮಾಡ್ತೀರಿ. ನೀವು ಡೈರೆಕ್ಟಾಗಿ ಬಂದಿದ್ದು ಆ ಫಾರ್ಮ್ ಫಿಲ್ ಮಾಡ್ತೀರಿ. ಚಾಟ್ ಬಾಕ್ಸಲ್ಲಿ ಬಂದಿದೆ, ಯೂಟ್ಯೂಬಲ್ಲಿ ಇರೋರಿಗೆ ಚಾಟಲ್ಲೂ ಸಹ ಬಂದಿದೆ ನೋಡಿ, ಇಲ್ಲ ಡಿಸ್ಕ್ರಿಪ್ಷನ್ಲಿ ಇರುತ್ತೆ ಯೂಟ್ಯೂಬಲ್ಲಿ. ಈ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ಲಿ ಇರುತ್ತೆ, ಪ್ಲಸ್ ರಿಜಿಸ್ಟ್ರೇಷನ್ ಲಿಂಕು ಸಹಿತ ಇರುತ್ತೆ. ಒಂದು ನೀವು ಕಾಂಟ್ಯಾಕ್ಟ್ ಮಾಡಬೇಕು, ನೀವೇ ಕಾಲ್ ಮಾಡಬೇಕು. ನಿಮಗೆ ಇನ್ಫಾರ್ಮೇಷನ್ ಈ ಪ್ರೋಗ್ರಾಮ್ ಬಗ್ಗೆ ಆಸಕ್ತಿ ಇದ್ದರೆ ಮಾತ್ರ. ಅಕಸ್ಮಾತ್ ಯಾರು ನೀವು ಕರೆದಿರ್ತಾರೆ, ಅವರು ಹೇಳ್ತಿದ್ದಾರೆ ಅಂತ ಬರೋದಿದ್ರೆ ದಯವಿಟ್ಟು ಬರಬೇಡಿ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ನೀವು ಈ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗಿ ಬಿಡಿ, ಇಟ್ಸ್ ಅಪ್ ಟು ಯು. ಆದರೆ ನಿಮ್ಮೆಲ್ಲರಿಗೂ ಸಹಿತ ನಮ್ಮ ಕಡೆಯಿಂದ ಒಂದು ಫ್ರೀ ಗಿಫ್ಟ್ ಫಾರ್ 10 ಡೇಸು. ಈ 10 ಡೇಸು ಈ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅದ್ಭುತವಾದ ಒಂದು ಜರ್ನಿ. ನೀವು ಸಹ ಬರ್ಬೋದು. ಇದೇ ಲಿಂಕ್ನ ಸೇವ್ ಮಾಡಿ ಬೆಳಿಗ್ಗೆ 4:45ಕ್ಕೆ ಕನೆಕ್ಟ್ ಆಗಿ ಅಲ್ಲೇ ಒಂದು ಹಾಫ್ ಅನ್ ಅವರ್ ಮೆಡಿಟೇಷನ್ ಇರುತ್ತೆ. 5:15 ಮೆಡಿಟೇಷನ್ ಆದ ನಂತರ ಜುಂಬಾ, ಪ್ರಾಣಾಯಾಮ, ಗ್ರಾಟಿಟ್ಯೂಡ್ ಮೆಡಿಟೇಷನ್, ಓಪನ್ ಚಕ್ರ ಧ್ಯಾನ, ಗ್ರೂಪಲ್ಲಿ ಮಾಡ್ತಕ್ಕಂಥ ವಿಜುವಲೈಸೇಷನ್, ಗ್ರೂಪ್ ಮೆಡಿಟೇಷನ್ ವೆರಿ ವೆರಿ ಪವರ್ಫುಲ್ ಇರುತ್ತೆ. ಇದಕ್ಕೆ ನೀವು ಬರ್ಬೋದು. ಇಷ್ಟು ನನ್ನ ಕಡೆಯಿಂದ. ಮತ್ತೊಮ್ಮೆ ಇನ್ನೊಂದು ಸರಿ ಕಾಂಟ್ಯಾಕ್ಟ್ನ ಯಾರಿಗೆ ಬೇಕು ಇದನ್ನು ಸೇವ್ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಒಬ್ಬರು ಲಿಂಕ್ ಕಳಿಸಿದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ನಿಮಗೆ ಯಾರು ನಿಮ್ಮ ಪರಿಚಯದವ್ರು ಕಳಿಸಿಲ್ಲ ಅನ್ನೋರು ಮಾತ್ರ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಆ್ಯಂಡ್ ಈ ಲಿಂಕನ್ನು ಬಂದಿದೆ, ಅದನ್ನು ಫಿಲ್ ಮಾಡಿ. ಆ ಅಪ್ಲಿಕೇಶನ್ ಫಿಲ್ ಮಾಡಿ. ನಿಮಗೆ ಆಸಕ್ತಿ ಇದೆ ಅಂದರೆ ಯಾರು ಅಪ್ಲಿಕೇಶನ್ ಫಿಲ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ 2 ಡೇಸಲ್ಲಿ ಒಂದು ಆಫರ್ ಇರುತ್ತೆ. ಆ ಆಫರ್ನ ನೀವು ಬೆನಿಫಿಟ್ ಮಾಡ್ಕೊಳ್ತೀರಾ. ಅಲ್ಲಿ ನೀವು ನಿಮ್ಮನ್ನು ಪರಿಚಯಿಸಿದವರು ಅವರು ನಿಮಗೆ ಇಂಟರ್ವ್ಯೂ ಮಾಡ್ತಾರೆ, ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತಾರೆ. ನಿಮಗೆ ಯಾಕೆ ಈ ಪ್ರೋಗ್ರಾಮ್ ಬೇಕು, ಇಲ್ಲಿರ್ತಕ್ಕಂಥ ಪಾಯಿಂಟನ್ನು ಕೇಳ್ತಾರೆ. ಪರ್ಟಿಕ್ಯುಲರ್ ಯಾವ ಕಾರಣಕ್ಕೆ ಬರ್ತಿದ್ದೀರಿ ನೀವು, ನಾನು ಯಾಕೆ ಇಲ್ಲೇನೆ ನಿಮಗೆ ರಿಜಿಸ್ಟ್ರೇಷನ್ ಆಪ್ಷನ್ ಕೊಡ್ತಿಲ್ಲ ಅಂದರೆ ಈ ವರ್ಕ್ಶಾಪಿನ ವಿಶೇಷತೆ ಅದು. ನಿಮ್ಮ ಹತ್ರ 1-to-1 ಇಂಟ್ರಾಕ್ಷನ್ ಮಾಡಿನೇ ನಾವು ಈ ಪ್ರೋಗ್ರಾಮಿಗೆ ಕರ್ಕೊಳ್ತೀವಿ. ಬಿಕಾಸ್ ನೀವು ಈ ಪ್ರೋಗ್ರಾಮಿಗೆ ಬರೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನಮಗೆ. ಬಂದ ನಂತರ ಏನು, ಬಂದ ನಂತರ ನಮ್ಮ ಜವಾಬ್ದಾರಿ ಏನು, ನಿಮ್ಮ ಜವಾಬ್ದಾರಿ ಏನು, ಇದಕ್ಕೆ ನಿಮ್ಮ ಅಗ್ರಿಮೆಂಟ್ ಆಗಬೇಕಾಗಿದೆ. ಅದಕ್ಕೋಸ್ಕರ ನೀವು ಆಸಕ್ತಿ ಇದ್ದರೆ ಇವಾಗಾದರೂ ಸರಿ, ಯಾವಾಗ ಆಸಕ್ತಿ ಆದರೂ ಬನ್ನಿ, ತೊಂದರೆ ಇಲ್ಲ. ಬಟ್ ನೀವು ಇಂಟ್ರಾಕ್ಷನ್ ಮಾಡಿ, ನೀವು ಆಸಕ್ತಿ ನನಗೆ ಬೇಕು ಅಂತ ನೀವೇ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಡೀಟೇಲ್ಸು, ಫೀಸ್ ಸ್ಟ್ರಕ್ಚರು ಏನಿದೆ, ಯಾವಾಗ ಎಷ್ಟಿದೆ, ಅರ್ಲಿ ಬರ್ಡ್ ಏನು, ಇದೆಲ್ಲದೂ ಸಹಿತ ಡೀಟೇಲ್ಸು ನಿಮಗೆ ಸಿಗುತ್ತೆ. ಇಮಿಡಿಯೇಟ್ಲಿ ಫಾಸ್ಟಾಗಿ ಮಾಡೋರಿಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಡೆಫಿನೆಟ್ಲಿ ಇದೆ. 24 hours ಪ್ಲಸ್ 24 hours 2 days 48 hours ನಿಮಗೆ ಟೈಮ್ ಇದೆ ಅರ್ಲಿ ಬರ್ಡ್ ಬೆನಿಫಿಟ್ನ ಪಡ್ಕೊಳ್ಳಿಕ್ಕೆ. ಅದಾದಮೇಲೂ ಸಹಿತ ಆಗಿಲ್ವಾ, ತೊಂದರೆ ಇಲ್ಲ, ನಿಮಗೆ ನೆಕ್ಸ್ಟ್ ಆಪ್ಷನ್ನು ಇರುತ್ತೆ. ಓಕೆ, ಥ್ಯಾಂಕ್ ಯು. ಇವತ್ತು ನೀವು ಈ ಪ್ರೋಗ್ರಾಮ್ ಬಂದಿದ್ದಕ್ಕೆ, ಈ ಪಾರ್ಟಿಸಿಪೇಷನ್ ಮಾಡಿದ್ದಕ್ಕೆ, ಇದನ್ನು ಆಸಕ್ತಿ ಕೊಟ್ಟು ಇಷ್ಟೋ ತನಕ ತಿಳ್ಕೊಂಡಿದ್ದಕ್ಕೆ. ನೀವು ಪ್ರೋಗ್ರಾಮ್ ಬಂದರೆ ಸಂತೋಷ, ಬರದೇ ಇದ್ರೂ ಇಟ್ಸ್ ಓಕೆ. ನಿಮ್ಮ ನಿರ್ಧಾರಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಬಂದರೆ ಸಂತೋಷವಾಗಿ ನಮಗೊಂದು ಸೇವೆ ಮಾಡ್ತಕ್ಕಂಥ ಅವಕಾಶನ ಕೊಡಿ. ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ನಮ್ಮ ಒಂದು ಅಳಿಲು ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಡಿ. ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋದ್ರಿಂದ ನಿಮ್ಮಿಂದ 100 ಜನಕ್ಕಾಗುತ್ತೆ, ನಿಮ್ಮಿಂದ 1000 ಜನ, ಲಕ್ಷಾಂತರ ಜನಕ್ಕಾಗುತ್ತೆ. ಎಲ್ಲ ಚಾಲೆಂಜು ಇಡೀ ಇದೆ. ಎಲ್ಲರಿಗೂ ಸಹಿತ ಅವಶ್ಯಕತೆ ಇರತಕ್ಕಂಥ ಜ್ಞಾನನ ನಾವೆಲ್ಲರೂ ಸೇರಿ ಸ್ಪ್ರೆಡ್ ಮಾಡೋಣ. ಥ್ಯಾಂಕ್ ಯು ನಿಮ್ಮೆಲ್ಲರ ಈ ಪಾರ್ಟಿಸಿಪೇಷನ್ಗೆ. ಆ್ಯಂಡ್ ನೆಕ್ಸ್ಟು ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತೀರಾ, December 8th ಲೈವ್ ಆಗಿ ಮೀಟ್ ಆಗೋಣ. ಈ ವರ್ಕ್ಶಾಪ್ ಅವತ್ತಿರುತ್ತೆ. ಆ್ಯಂಡ್ ಡೈಲಿ ಮಾರ್ನಿಂಗ್ ಅಲ್ಲಿ ಯಾವುದೇ ಇಂಟ್ರಾಕ್ಷನ್ ಇರೋದಿಲ್ಲ, ಓನ್ಲಿ ಪ್ರಾಕ್ಟೀಸ್. ನಾನೇ ಮಾಡಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ. 10 days ಫ್ರೀ ಇರುತ್ತೆ, ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಇಲ್ಲಿ ಹೆಲ್ತ್ ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸ್ ಇದ್ದೀರಿ, ಆಲ್ರೆಡಿ ಹೆಲ್ತ್ ವರ್ಕ್ಶಾಪ್ನವ್ರು ಇದ್ದೀರಾ, ನಾಳೆ ನೀವು ಹೆಲ್ತ್ ವರ್ಕ್ಶಾಪ್ ಲಿಂಕಲ್ಲಿ ಕನೆಕ್ಟ್ ಆಗ್ತೀರಾ. ಅಲ್ಲಿ ನಿಮ್ಮ ಹೆಲ್ತ್ ವರ್ಕ್ಶಾಪ್ ರಿಕ್ರಿಯೇಷನ್ ನಡೆಯುತ್ತೆ. ಆ್ಯಂಡ್ LT ವರ್ಕ್ಶಾಪ್ನವರು ನಿಮ್ಮ LT ವರ್ಕ್ಶಾಪ್ ಲಿಂಕಲ್ಲಿ ಮಾರ್ನಿಂಗ್ ಆಫ್ಟರ್ ದಿ DMP 6 to 7 ಎಕ್ಸ್ಟ್ರಾ 2 ಆಗುತ್ತೆ. ಓಕೆ, ಉಳಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಇನ್ವೈಟ್ ಮಾಡಿರೋ ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಈ ಜ್ಞಾನನ ಅಳವಡಿಸ್ಕೊಂಡು ನೀವು ನನಗೆ ಸ್ಫೂರ್ತಿ ಆಗಿದ್ದೀರಿ. ಓಕೆ, ನಿಮ್ಮೆಲ್ಲರಿಗೂ ಸಹಿತ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು. ಗುಡ್ ನೈಟ್. ಸಿ ಯು ಸೂನ್.